ಯಾರಾದ್ರೂ ರಿಯಲ್ ಸ್ಟಾರ್ ಉಪ್ಪಿ ಸರ್ ಫ್ಯಾನ್ಸ್ ನೋಡ್ತಿದ್ದೀರಾ? ಅದು ಕೂಡ ಸೂಪರ್ ಅಡಿಷನ್ ಕೊಡ್ತಾ ಇದೆ. ಜಸ್ಟ್ 2013 ಮಾಡೆಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಜಸ್ಟ್ 60,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮ್ಗೆ. ಈಗ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಬಂದು ನಿಮ್ಗೆ 2021 ಮಾಡೆಲ್ ಸಿಂಗಲ್ ಓನರ್ ಜಸ್ಟ್ 41,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮ್ಗೆ. ಇದು ಪ್ಲಸ್ ನಿಮ್ಗೆ ಇದು ಆಟೋಮೆಟಿಕ್ ಬರುತ್ತೆ, ಮ್ಯಾನ್ಯಲ್ ಕೂಡ ಬರುತ್ತೆ, ಮೀನ್ಸ್ IMT ವೇರಿಯಂಟ್ ಕೂಡ ಬರುತ್ತೆ. ಸರ್ ಜಾಗ್ವರ್ 2020 ಮಾಡೆಲ್ ಸೆಕೆಂಡ್ ಓನರ್ ಜಸ್ಟ್ 41,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ 2019 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿ ಜಸ್ಟ್ 44,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಹೋಂಡಾ BRV ಬೇಡ ಅನ್ನೋರಿಗೆ ನಮ್ಮ ಹೋಂಡಾ WRV ಇದೆ. 2018 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಜಸ್ಟ್ 1 lakh ಓಡಿದೆ ನಿಮ್ಗೆ ಗಾಡಿ. 16 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿ VC ವೇರಿಯಂಟ್ ಕೂಡ ಹಂಗೆ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು 5,50,000 ಇದೆ. ಆಫರ್ ಅಲ್ಲಿ ವಿತ್ NOC ಪ್ರೈಸ್ ಅಲ್ಲಿ ಜಸ್ಟ್ 3,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಅದು ಕೂಡ 16 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಸೊ 2017 ಮಾಡೆಲ್ ಆಗಿ ಸೆಕೆಂಡ್ ಓನರ್ ಬಂದಿರುತ್ತೆ ನಿಮ್ಗೆ. ಯಾರಾದ್ರೂ SUV ದಲ್ಲಿ BMW ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಹಾಗೆ ಇದು ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ ನಿಮ್ಗೆ. 17 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಆಗಿ ಜಸ್ಟ್ 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಯಾರ 7 ಸೀಟರ್ ಹುಡ್ಗೋರ್ಗೆ ಬೆಸ್ಟ್. 2015 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 85 PS ಕೂಡ ಬರುತ್ತೆ. ಯಾರ ತುಂಬಾ ಕಸ್ಟಮರ್ ಸಜೆಷನ್ ಮಾಡೋದು 85 PS ನಮ್ಮ ಹತ್ರ. ಸೊ 2013 ಮಾಡೆಲ್ ಜಸ್ಟ್ 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ನಮ್ಮ ಹತ್ರ ಲೋ ಪ್ರೈಸ್ ಅಲ್ಲಿ BMW ಕೊಡ್ತೀವಿ. ಅದು ಕೂಡ 3 ಸೀರೀಸ್ 3 ಲೀಟರ್ ಇಂಜನ್ ಕೆಪಾಸಿಟಿ ಕೂಡ ಬರುತ್ತೆ. 8 ಕೂಡ ಇದೆ. 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ಜಸ್ಟ್ 75,000 ಕಿಲೋಮೀಟರ್ ಡ್ರೈವ್ ಆಗಿ ನೋಡಿದ್ರೆ ಹಾಗೆ ನಮ್ಮ ಭಾರತ ಬ್ರ್ಯಾಂಡ್ ನೋಡ್ತಾ ಇದ್ರೆ ಟಾಟಾ ನೆಕ್ಸಾನ್ ಕೂಡ ಇದೆ. ಸರ್ 2020 ಮಾಡೆಲ್ ಜಸ್ಟ್ 22,000 ಕಿಲೋಮೀಟರ್ ಡ್ರೈವ್ ಆಗಿದೆ. GL 200 ಕೂಡ ಇದೆ. 2015 ಮಾಡೆಲ್ ನಿಮ್ಗೆ ಇದು ಪೆಟ್ರೋಲ್ ವೇರಿಯಂಟ್ ಬಂದಿರುತ್ತೆ ನಿಮ್ಗೆ. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಆಗಿ ಬಂದಿದೆ. ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದು ಕೂಡ ಲೋನ್ ನೋಡೋರಿಗೆ ಎಷ್ಟ ಬಂದು ನಮ್ ಲೋನ್ ಸರ್ 1 lakh ಡೌನ್ ಪೇಮೆಂಟ್ ಬರುತ್ತೆ ಸರ್. 2013 ಮಾಡೆಲ್ ಬಟ್ 20 ರಿಜಿಸ್ಟ್ರೇಷನ್ ಗಾಡಿ ಆಗಿದೆ ನಿಮ್ಗೆ. ಯಾರಾದ್ರೂ ಒಂದು ಮೆರ್ಸಿಡೀಸ್ ಬೆಂಜ್ ಅಲ್ಲಿ ಲಕ್ಸರಿ ಹುಡುಕೋರ್ಗೆ ರೀಸೆಂಟ್ ಮಾಡೆಲ್ ನಮ್ಗೆ ರಿಜಿಸ್ಟ್ರೇಷನ್ ಬೇಕು ಅನ್ನೋರ್ಗೆ. ಸೊ 2011 ಮಾಡೆಲ್ ಸಿಂಗಲ್ ಓನರ್ ಆಗಿರುತ್ತೆ ನಿಮ್ಗೆ. ಈ ಗಾಡಿಗೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮ್ಗೆ. XL ವೇರಿಯಂಟ್ ಬರುತ್ತೆ ನಿಮ್ಗೆ. ಸೊ 2015 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಆಗಿ 80,000 ಓಡಿದೆ ಕಿಲೋಮೀಟರ್ ನಿಮ್ಗೆ. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಆಗಿ ಬಂದಿದೆ ನಿಮ್ಗೆ. ಯಾರಾದ್ರೂ ಯೂನಿಕ್ ಕಲರ್ ವೈಟ್ ಹೋಂಡಾ ಸಿಟಿ ಅವರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ 2014 ಮಾಡೆಲ್ ಸಿಂಗಲ್ ಓನರ್ 1.8 ಇಂಜನ್ ಕೆಪಾಸಿಟಿ ಕೂಡ ಬಂದು ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಜಸ್ಟ್ 75,000 ಕಿಲೋಮೀಟರ್. ಸೊ 2015 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಜಸ್ಟ್ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಲಕ್ಸರಿ ವೆಹಿಕಲ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಸೊ ಯಾರಾದ್ರೂ 4x4 CRV ನೋಡೋರಿಗೆ ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ 2 ಕಾರು ಕೊಡ್ತೀವಿ. ಜಸ್ಟ್ 2,95,000 ಗೆ. ಅದು ಸೇಮ್ ಮಾಡೆಲ್ ಸೇಮ್ 4x4 ಬರುತ್ತೆ. 7 ಮಾಡೆಲ್ ಸೆಕೆಂಡ್. 2013 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಜಸ್ಟ್ 74,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಯಾರಾದ್ರೂ ಆಶ್ ಬ್ಯಾಕ್ ಅಲ್ಲಿ ಲೋ ಪ್ರೈಸ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. 2011 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಕೂಡ ಬರುತ್ತೆ ನಿಮ್ಗೆ. ಜಸ್ಟ್ 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಯಾರಾದ್ರೂ Hyundai i20 ಹುಡ್ಕೊಳ್ಳೋ ಅದು ಲೋ ಪ್ರೈಸ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 18 ಮಾಡೆಲ್ ಸಿಂಗಲ್ ಓನರ್ ಜಸ್ಟ್ 60,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ ನಿಮ್ಗೆ. 12 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಯಾರಾದ್ರೂ ಮೈಲೇಜ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. 19 ಮಾಡೆಲ್ ಸೆಕೆಂಡ್ ಓನರ್ ಜಸ್ಟ್ 54,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮ್ಗೆ. ಯಾರಾದ್ರೂ ಹೋಂಡಾ ಅಮೇಜ್ ಅಲ್ಲಿ VX ವೇರಿಯಂಟ್ ಟಾಪ್ ಎಂಡ್ ಹುಡ್ಕೋರ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದು 2017 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. G ವೇರಿಯಂಟ್ ಕೂಡ ಬರುತ್ತೆ. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಆಗಿ ಕೂಡ ಬಂದಿದೆ ಗಾಡಿ. ಒಂದು ಲಕ್ಸರಿ ಟೊಯೋಟಾ ಸಿಂಗಲ್ ಓನರ್ ಆಗಿ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಸೊ ವೇರಿಯಂಟ್ ವೈಸ್ ನೋಡಿ ನಿಮ್ಗೆ 1.5 G ವೇರಿಯಂಟ್ ಬರುತ್ತೆ ನಿಮ್ಗೆ. ಸಿಂಗಲ್ ಓನರ್ ಜಸ್ಟ್ 22,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮ್ಗೆ. ಇದು ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ. ಸೊ ಈ 2011 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ಹೈಲ್ಯಾಂಡ್ ಕಂಫರ್ಟೇಬಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಯಾರಾದ್ರೂ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮ್ಗೆ. ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಆಟೋಮೆಟಿಕ್ ವೆಹಿಕಲ್ಸ್ ಇದೆ. ಬಿಕಾಸ್ ಆಫ್ ಫ್ಯಾಮಿಲಿಗೆ ಕಂಫರ್ಟೇಬಲ್ ವುಮೆನ್ಗಾಗ್ಲಿ ಮೆನ್ಗಾಗ್ಲಿ ಅಂತ. ಸೊ ನಮ್ಮ ಹತ್ರ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ. ಇಲ್ಲಿಗೆ ರ್ಯಾಪಿಡ್ ಇದೆ ಡೀಸೆಲ್. ಯಾರಾದ್ರೂ ಮೈಲೇಜ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2013 ಮಾಡೆಲ್ ಸೆಕೆಂಡ್ ಓನರ್ ಜಸ್ಟ್. ಇದು 2015 ಮಾಡೆಲ್ ಸೆಕೆಂಡ್ ಓನರ್ ಜಸ್ಟ್ 97,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮ್ಗೆ. ಹಾಗೆ ಟೈರ್ ಕಂಡೀಷನ್ ಅಪ್ ಟು 60 to 70% ತನಕ. ಇದು ನಿಮ್ಗೆ 2015 ಮಾಡೆಲ್ ಸಿಂಗಲ್ ಓನರ್ ಜಸ್ಟ್ 80,000 ನೋಡಿದೆ. SX ಆಪ್ಷನಲ್ ಕೂಡ ಬಂದು ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮ್ಗೆ. ಇದು ಕೂಡ 2015 ಮಾಡೆಲ್ ಸೆಕೆಂಡ್ ಓನರ್ ಜಸ್ಟ್ 65,000 ಕಿಲೋಮೀಟರ್ ಡ್ರೈವ್ ಆಗಿ ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಕೂಡ ಬರುತ್ತೆ. 2018 ಮಾಡೆಲ್ ಸಿಂಗಲ್ ಓನರ್ ಜಸ್ಟ್ 65,000 ಕಿಲೋಮೀಟರ್ ಡ್ರೈವ್ ಆಗಿ ಪೆಟ್ರೋಲ್ ವೇರಿಯಂಟ್ ಆಗಿ ಬರುತ್ತೆ ನಿಮ್ಗೆ. ಇದು ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿ. ಅಲ್ಫಾ ಮೋಟೋ ವರ್ಲ್ಡ್ ಅಲ್ಲಿ ನಿಮ್ಗೆ ನಿಸಾನ್ ಸನ್ನಿ ಕೊಡ್ತಾರೆ. ಹೇಳಿ ಮೇಡಮ್ ಡೀಲ್ಸ್ ಇದ್ರ ಬಗ್ಗೆ. ಸೊ 2011 ಮಾಡೆಲ್ ಸಿಂಗಲ್ ಓನರ್ ಆಗಿರುತ್ತೆ ನಿಮ್ಗೆ. ಈ ಗಾಡಿಗೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮ್ಗೆ. XL ವೇರಿಯಂಟ್ ಬರುತ್ತೆ ನಿಮ್ಗೆ. ಹಾಗೆ ಇದು ನಿಮ್ಗೆ ರೆಡ್ ಯೂನಿಕ್ ಕಲರ್ ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ ನಿಮ್ಗೆ.
ಹಾಗೆ ನಿಮ್ಗೆ ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿ ಟೈರ್ ಕಂಡೀಷನ್ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಕೂಡ ಬಂದಿದೆ. ಹಾಗೆ ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮ್ಗೆ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಆಗಲಿ, ಸ್ಟೇರಿಂಗ್ ಕಂಟ್ರೋಲ್, 4 ಪವರ್ ವಿಂಡೋಸ್, AC ಏರ್ ಬ್ಯಾಗ್ ಎಲ್ಲ ಬಂದು ಲೆದರ್ ಸೀಟ್ ಜೊತೆ ನೀಟ್ ಅಂಡ್ ಕ್ಲೀನ್ ಕೂಡ ಇದೆ ನಿಮ್ಗೆ ಗಾಡಿ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,65,000 ಇದೆ. ಆಫರ್ ಅಲ್ಲಿ ನಿಮ್ಗೆ 3,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಯಾರಾದ್ರೂ ಲಕ್ಸರಿಯಲ್ಲಿ ಸಡನ್ ಅಲ್ಲಿ ಹುಡುಗೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ನಂಬರ್ ಕೂಡ ಚೆನ್ನಾಗಿದೆ, ಯಾರು ನೋಡೋಂಗಿದ್ರೆ ನಂಬರ್ ಕೂಡ ಫ್ಯಾನ್ಸಿ ನಂಬರ್ ಕೂಡ ಇದೆ, ಬಂದು ವಿಸಿಟ್ ಮಾಡಿ ಒಳ್ಳೆ ಪ್ರೈಸಿಂಗ್ ಕೂಡ ಮಾಡಿಕೊಡ್ತಾರೆ. ನಿಸಾನ್ ಸನ್ ಇನ್ನು ಲೇಟೆಸ್ಟ್ ಮಾಡಲ್ ನೋಡೋರ್ಗೆ ಮೇಡಮ್. ಸೊ ಇದು 2018 ಮಾಡೆಲ್ ಸಿಂಗಲ್ ಓನರ್, ಜಸ್ಟ್ 65,000 ಕಿಲೋಮೀಟರ್ ಡ್ರೈವ್ ಆಗಿ ಪೆಟ್ರೋಲ್ ವೇರಿಯಂಟ್ ಆಗಿ ಬರುತ್ತೆ ನಿಮಗೆ. ಇದು ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿ ರೀಸೆಂಟ್ ಆಗಿ ಪಾಲಿಶ್ ಆಗಿ ಬಂದಿದೆ. ಹಾಗೆ ನೀವು ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಅಪ್ ಟು 60 to 70% ಟೈರ್ ಕಂಡೀಷನ್ ಕೂಡ ಇದೆ. ಹಾಗೆ ಇಂಟೀರಿಯರ್ ವೈಸ್ ನೋಡಿದ್ರೆ AC ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಆಗಲಿ, ನಿಮಗೆ 4 ಪವರ್ ವಿಂಡೋಸ್, ಲೆದರ್ ಸೀಟ್, ನೀಟ್ ಅಂಡ್ ಕ್ಲೀನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗುತ್ತೆ. ಯಾರಾದ್ರೂ ಲೋನ್ ಹೋಗೋದ್ರೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 5,75,000 ಇದೆ. ಆಫರ್ ಅಲ್ಲಿ ನಿಮಗೆ 4,95,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಆವರೇಜ್ ಮೇಲೆ ಬಂದು ಒಂದು 15 to 18 ಬಂದೇ ಬರುತ್ತೆ ಪೆಟ್ರೋಲಲ್ಲಿ. ಸೊ ಡೀಸೆಲ್ ನೋಡೋಂಗಿದ್ರೆ ನಿಮ್ಗೆ ಅಬೌಟ್ 20+ ಬಂದೇ ಬರುತ್ತೆ. ಸೊ ಒಳ್ಳೆ ಪ್ರೈಸಿಂಗ್ ಸಿಗ್ತಿದೆ. ಲೋನ್ ನೋಡೋರಿಗೆ ಎಷ್ಟಾ ಬಂದು ನಮ್ಮ ಲೋನು? ಸೊ 1 lakh ಡೌನ್ ಪೇಮೆಂಟ್ ಬರುತ್ತೆ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ದಸರಲ್ಲಿ ಗಾಡಿ ಕೊಟ್ಬಿಡ್ತೀರಾ? ಹೌದು, ಕೊಡ್ತೀವಿ. ಪಲ್ ವೈಟಲ್ಲಿ ಹೋಂಡಾ ಸಿಟಿ ಕೂಡ ಇದೆ, ಹೇಳಿ ನಿಮ್ಮ ಡೀಲ್ಸು. ಸೊ 2015 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಆಗಿ 80,000 ಓಡಿದೆ ಕಿಲೋಮೀಟರ್ ನಿಮಗೆ. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಆಗಿ ಬಂದಿದೆ ನಿಮಗೆ. ಯಾರಾದ್ರೂ ಯೂನಿಕ್ ಕಲರ್ ವೈಟ್ ಹೋಂಡಾ ಸಿಟಿ ಅವರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ಇಂಟೀರಿಯರ್ ವೈಸ್, ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಲೆದರ್ ಸೀಟ್ಸ್ ಆಗಲಿ, ಏರ್ AC ವೆಂಟ್ ಆಗಲಿ, ಮ್ಯಾನುವಲ್ ಟ್ರಾನ್ಸ್ಮಿಷನ್, AC ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾಗೆ ನೀವು ಟೈರ್ ಕಂಡೀಷನ್ ನೋಡಿದ್ರೆ ಅಪ್ ಟು 40 to 50 ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಯಾರಾದ್ರೂ ಲೋನ್ ಹೋಗೋರು ಕೂಡ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಹೋಂಡಾ ಸಿಟಿ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 5,95,000 ಇದೆ. ಆಫರ್ ಅಲ್ಲಿ ನಿಮಗೆ 5,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 5,25,000ಗೆ. ಹೌದು. ಓಕೆ, ಲೋನ್ ನೋಡೋರಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಮಾರುತಿ ಸುಜುಕಿಲಿ ಸಿಯಾಜ್ ನೋಡೋರಿಗೆ ಫುಲ್ಲಿ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ನೋಡೋರಿಗೆ ಒಳ್ಳೆ ವೆಹಿಕಲ್ ಕೂಡ ಕೊಡ್ತಿದ್ದಾರೆ, ಹೇಳಿ ಮೇಡಮ್ ಡೀಲ್ಸ್. ಇದು ಕೂಡ 2015 ಮಾಡೆಲ್ ಸೆಕೆಂಡ್ ಓನರ್, ಜಸ್ಟ್ 65,000 ಕಿಲೋಮೀಟರ್ ಡ್ರೈವ್ ಆಗಿ ನಿಮಗೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಕೂಡ ಬರುತ್ತೆ. ಟೈರ್ ಕಂಡೀಷನ್ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಬಂದು. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಕೂಡ ಮಾಡಿಸಿದೀವಿ ನಾವು. ಹಾಗೆ ಇಂಟೀರಿಯರ್ ವೈಸ್, ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಆಗಲಿ, ಸ್ಟೇರಿಂಗ್ ಕಂಟ್ರೋಲಿಂಗ್, 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓರ್ ಮೇಸ್ ಕೂಡ ಬಂದಿದ್ದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿದೆ ನಿಮಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 5,95,000 ಇದೆ. ಆಫರ್ ನಿಮಗೆ 5,60,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಲೋನ್ ಹೋಗೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಜಸ್ಟ್ 1 lakh ಡೌನ್ ಪೇಮೆಂಟ್ ಮಾತ್ರ ಬರುತ್ತೆ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಿಯಾಜ್ ಕೂಡ ಸಿಗ್ತಿದೆ. ಅದು ಕೂಡ ಆಟೋಮೆಟಿಕ್ ಸಿಗೋದೇ ರೇರ್ ಆಗೈತೆ. ಅದು ಕೂಡ ಸಿಯಾಜ್ ಒಂದೇ ಒಂದು ವೆಹಿಕಲ್ ಇದೆ. ಪ್ರೈಸಿಂಗ್ ಕಡಿಮೆ ಅಂತ ಆಗುತ್ತಲ್ಲ ಮೇಡಮ್? ಆಗುತ್ತೆ ಸರ್, ಬಂದು ಗಾಡಿ ನೋಡಿ. ವರ್ನಾ ಫ್ರೂಡಿಕ್ ಫುಲ್ಲಿ ಟಾಪ್ ಎಂಡ್ ನೋಡೋರಿಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ಕೊಡ್ತಿದ್ದಾರೆ, ಹೇಳಿ ಮೇಡಮ್ ಡೀಲ್ಸು. ಇದು 2015 ಮಾಡೆಲ್ ಸೆಕೆಂಡ್ ಓನರ್, ಜಸ್ಟ್ 97,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮಗೆ. ಹಾಗೆ ಟೈರ್ ಕಂಡೀಷನ್ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಇದು ಕೂಡ ನಿಮಗೆ ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ. ಅಡ್ಜಸ್ಟಬಲ್ ಸ್ಟೇರಿಂಗ್ ಆಗಿ, AC ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿ, ಎಲೆಕ್ಟ್ರಿಕ್ ಓವರ್ ಮೇಸ್ ಕೂಡ ಬರುತ್ತೆ ನಿಮಗೆ. ರೇರ್ AC ವೆಂಟ್ ಕೂಡ ಬರುತ್ತೆ, ಲೆದರ್ ಸೀಟ್ ಜೊತೆನೂ ಬರುತ್ತೆ ನಿಮಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 5,95,000 ಇದೆ. ಆಫರ್ ಅಲ್ಲಿ 1 lakh ಡಿಸ್ಕೌಂಟ್ ಮಾಡಿ ನಿಮಗೆ ಜಸ್ಟ್ 4,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 4,95,000 ರೂಪಾಯಿಗೆ ನಿಮಗೆ ವರ್ನಾ ಫ್ರೂಡಿಕ್ ಸಿಗ್ತಿದೆ. ಅದು ಕೂಡ ಪ್ರೊಜೆಕ್ಟ್ ಲ್ಯಾಂಪ್, ಫಾಗ್ ಲ್ಯಾಂಪ್, ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಸನ್ ರೂಫ್ ಇಲ್ಲ, ಮಿಕ್ಕಿದ ಫೀಚರ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಒಳ್ಳೆ ಪ್ರೈಸಿಂಗ್ ವೆಹಿಕಲ್ ಕೂಡ ಸಿಗ್ತಿದೆ ಸೆಡಾನಲ್ಲಿ. ಸೊ ಯಾರು ಸ್ಪೇಸಸ್ ಆರಾಮಾಗಿ ಕುತ್ಕೊಂಡು ಹೋಗ್ಬೇಕಂದ್ರೆ ಸೆಡಾನ್ ವೆಹಿಕಲ್ ವರ್ನಾ ಫ್ರೂಡಿಕ್ ಕೂಡ ಆಪ್ಷನಲ್ ಇರುತ್ತೆ. ಹಾಗೆ ಇನ್ನೊಂದು ಸ್ಪೋರ್ಟ್ ಆಸ್ಪೈರ್ ಕೂಡ ಇದೆ, ಹೇಳಿ ಮೇಡಮ್. ಸೊ ಇದು 2018 ಮಾಡೆಲ್ ಸಿಂಗಲ್ ಓನರ್, ಜಸ್ಟ್ 60,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ ನಿಮಗೆ. ಯೂನಿಕ್ ಕಲರ್ ರೆಡ್ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಇಂಟೀರಿಯರ್ ವೈಸ್ ಕೂಡ, ಫ್ಯೂಚರ್ ವೈಸ್ ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಲಿ, AC ಏರ್ ಬ್ಯಾಗ್ ಆಗಲಿ, ಮ್ಯೂಸಿಕ್ ಸಿಸ್ಟಮ್, ಅಡ್ಜಸ್ಟಬಲ್ ಸ್ಟೇರಿಂಗ್, ಎಲೆಕ್ಟ್ರಿಕ್ ಓವರ್ ಮೇಸ್ ಕೂಡ ಬಂದು ಲೆದರ್ ಸೀಟ್ ಜೊತೆ ಕೂಡ ಬಂದಿದೆ ನಿಮ್ಗೆ ಗಾಡಿ. ಯಾರಾದ್ರೂ ಫ್ಯಾಮಿಲಿಗೆ ಲೋನ್ ಹೋಗೋರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಂದು ಡಿಕ್ಕಿ ಪ್ಲೇಸ್ ಆಗಲಿ ಕೂಡ ನಿಮಗೆ. ಓಕೆ, ಹಾಗೆ ಟೈರ್ ಕಂಡೀಷನ್ ನೋಡೋಕ್ಕಾಗಿದೆ ನಿಮ್ಗೆ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಕೂಡ ವ್ಯಾಲ್ಯೂಡ್ ಅಲ್ಲಿ ಇದೆ ನಿಮಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 4,95,000 ಇದೆ. ಆಫರ್ ಅಲ್ಲಿ ನಿಮಗೆ 4,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಲೋನ್ ಹೋಗೋರಿಗೆ ಜಸ್ಟ್ 1 lakh ತಗೊಂಡ್ಬಂದೆ ಸಾಕು, ಗಾಡಿ ಕೊಡ್ತೀವಿ ನಾವು. ಓಕೆ, 1 ಲಕ್ಷ ತಗೊಂಡ್ರೆ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀರಾ. ಸ್ಕೋಡಾ ರ್ಯಾಪಿಡ್ ಕೂಡ ಇದೆ, ಹೇಳಿ ಮೇಡಮ್ ಡೀಲ್ಸ್ ಮಾಹಿತಿ. ಸರ್ ನಿಮಗೆ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಆಟೋಮೆಟಿಕ್ ವೆಹಿಕಲ್ಸ್ ಇದೆ. ಬಿಕಾಸ್ ಆಫ್ ಫ್ಯಾಮಿಲಿಗೆ ಕಂಫರ್ಟೇಬಲ್ ವುಮೆನ್ಗಾಗಲಿ ಮೆನ್ಗಾಗಲಿ ಅಂತ. ಸೊ ನಮ್ಮ ಹತ್ರ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ. ಎಲಿಗೆನ್ಸ್ 1.6 ಕೆಪಾಸಿಟಿ ಬರುತ್ತೆ. 2014 ಮಾಡೆಲ್ ಸೆಕೆಂಡ್ ಓನರ್, ಜಸ್ಟ್ 65,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮಗೆ. ಹಾಗೆ ಇಂಟೀರಿಯರ್ ಫೀಚರ್ಸ್ ನೋಡಿದ್ರೆ ನಿಮಗೆ AC ಏರ್ ಬ್ಯಾಗ್, ಪುಷ್ ಎಲ್ಲ ಬಂದು ನಿಮ್ಗೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಜೊತೆ ಬಂದು ರೇರ್ AC ವೆಂಟ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಜೊತೆ ಕೂಡ ಇದೆ ಗಾಡಿ ನಿಮ್ಗೆ. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಆಗಿ ಬಂದಿದೆ ಗಾಡಿ. ಯಾರಾದ್ರೂ ಲೋನ್ ಹೋಗೋರಿಗೆ ಬೆಸ್ಟ್ ಆಪ್ಷನ್ ಅಂತಾನು ಹೇಳ್ಬೋದು ನಾನು ಈ ಗಾಡಿ ನಿಮ್ಗೆ. ಹೌದು ಸರ್.
Okay, ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 4,25,000 ಇದೆ. ಆಫರ್ ಅಲ್ಲಿ ನಿಮ್ಗೆ ಜಸ್ಟ್ 3,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 3,95,000ಗೆ ಹೌದು. ಸ್ಕೋಡಾ ರ್ಯಾಪಿಡ್ ಕೂಡ ಸಿಗ್ತಿದೆ ಮೇಡಮ್. ಹಾಗೆ ಎಕ್ಸೆಂಟ್ ಕೂಡ ಇದೆ, ಹೇಳಿ ಬಿಲ್ಸು. ಸೊ ಇದು ನಿಮಗೆ 2015 ಮಾಡೆಲ್ ಸಿಂಗಲ್ ಓನರ್ ಜಸ್ಟ್ 80,000 ನೋಡಿದೆ. SX ಆಪ್ಷನಲ್ ಕೂಡ ಬಂದು ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮ್ಗೆ. ಹಾಗೆ ಟೈರ್ ನೋಡಿದ್ರೆ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮ್ಗೆ. ಹಾಗೆ ಇಂಟರ್ವೇಸ್ ಫೀಚರ್ಸ್ ನೋಡಿದ್ರೆ ಎಲೆಕ್ಟ್ರಿಕ್ ಪವರ್ ಮೇಸ್, 4 ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಕಂಟ್ರೋಲಿಂಗ್ ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಯಾರಾದ್ರೂ ಲೇಡೀಸ್ಗೆ ಕಂಫರ್ಟೇಬಲ್ ವೆಹಿಕಲ್ ಅಂತ ಹೇಳ್ಬೋದು, ಒಂದು ಮಿನಿ ಸಡನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 4,75,000 ಇದೆ. ಆಫರ್ ಅಲ್ಲಿ ನಿಮ್ಗೆ 4,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 4,25,000ಗೆ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. 1 ಲಕ್ಷ ತಂದಿದ್ದಕ್ಕೆ ಇಮಿಡಿಯೇಟ್ ಲೋನ್ ಕೂಡ ಲೋನ್ ಆಗುತ್ತೆ ಸರ್. ಸಡನ್ ಹೇಳಿ ಮೇಡಮ್ ನಿಮ್ದು. ನಮ್ಮ ಹತ್ರ ಸ್ಕೋಡಾ ರ್ಯಾಪಿಡ್ ಇದೆ, ಡೀಸೆಲ್. ಯಾರಾದ್ ಮೈಲೇಜ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2013 ಮಾಡೆಲ್ ಸೆಕೆಂಡ್ ಓನರ್ ಜಸ್ಟ್ 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾಗೆ ನೀವು ಟೈರ್ ಕಂಡೀಷನ್ ನೋಡಬಹುದಾಗಿದೆ, ಒಂದು 50 to 60% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಹಾಗೆ ಇಂಟರ್ವೇಸ್ ಫ್ಯೂಚರ್ ವೈಸ್ ನೋಡಿದ್ರೆ ನಿಮ್ಗೆ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಬಂದು 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓವರ್ ಮೇಸ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, AC ಏರ್ ಬ್ಯಾಗ್ ಎಲ್ಲ ಬಂದು ಲೆದರ್ ಸೀಟ್ ಜೊತೆನೂ ಕೂಡ ಬಂದಿದೆ ಗಾಡಿ ನಿಮ್ಗೆ. ಹಾಗೆ ರೇರ್ AC ವೆಂಟ್ ಕೂಡ ಬರುತ್ತೆ ಈ ಗಾಡಿಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,65,000 ಇದೆ. ಆಫರ್ ಅಲ್ಲಿ ನಿಮ್ಗೆ 3,45,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಯಾರಾದ್ ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಜಸ್ಟ್ 1 lakh ಡೌನ್ ಪೇಮೆಂಟ್ ಬರುತ್ತೆ ನಿಮ್ಗೆ. ಬೆಸ್ಟ್ ಅಲ್ಲಿ ನೋಡ್ಕೊಳ್ಳಿ ವೆಹಿಕಲ್. ವೋಕ್ಸ್ವ್ಯಾಗನ್ ಮಿಂಟೋ ಕೂಡ ಇದೆ, ಹೇಳಿ ಮಾಹಿತಿ ಇದ್ರದ್ದು. 2011 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ಹೈಲೈನ್ ಕಂಫರ್ಟೇಬಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಯಾರಾದ್ರೂ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯೂತ್ ಗೆ ಅದು ಕೂಡ ಎಸ್ಪೆಷಲಿ, ಅದು ಕೂಡ ಯೂನಿಕ್ ಕಲರ್ ವೈಟ್ ಅಲ್ಲಿ ಇದೆ. ಹಾಗೆ ನಿಮ್ಗೆ ಇಂಟರ್ವೇಸ್ ಫ್ಯೂಚರ್ ವೈಸ್ ನೋಡಿ ಒಂದು ಮಿನಿ ಲಕ್ಸರಿ ಅಂತಾನೆ ಹೇಳ್ಬೋದು. ಅಡ್ಜಸ್ಟೇಬಲ್ ಸ್ಟೇರಿಂಗ್, ಎಲೆಕ್ಟ್ರಿಕ್ ಓರಿಮೇಸ್, 4 ಪವರ್ ವಿಂಡೋಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, AC ಏರ್ ಬ್ಯಾಗ್ ಎಲ್ಲ ಬಂದು ರೇರ್ AC ವೆಂಟ್ ಕೂಡ ಬಂದಿದೆ ಗಾಡಿಗೆ. ಅಂಡ್ ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದ್ವಿ ನಾವು. ಸೊ ನೀವು ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ. ಯಾರಾದ್ರೂ ಯೂತ್ ಗೆ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,65,000 ಇದೆ. ಆಫರ್ ಅಲ್ಲಿ ನಿಮ್ಗೆ 3,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 3,25,000ಗೆ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀರಾ. 1 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದಾ ಸರ್? ಲೋನೇ ಆಗಲ್ಲ ಸರ್. 11 ಮಾಡೆಲ್ ಫುಲ್ ಕ್ಯಾಶ್ ಹೋಗೋರ್ಗೆ ಬಂಪರ್ ಆಫರ್ ಅಂತ ಹೇಳ್ಬೋದು. ಚಾವರ್ಲೈಟ್ ಸೇಲ್ ಕೂಡ ಇದೆ, ಹೇಳಿ ಬಿಲ್ಸು. 2015 ಮಾಡೆಲ್ ಸಿಂಗಲ್ ಓನರ್ ಜಸ್ಟ್ 22,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮ್ಗೆ. ಇದು ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ. ಸೊ ಇಂಟೀರಿಯರ್ ವೈಸ್ ನೋಡಿದ್ರೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 4 ಪವರ್ ವಿಂಡೋಸ್ ಕೂಡ ಬಂದು ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದ್ ನಾವು. ಹಾಗೆ ಟೈರ್ ಕಂಡೀಷನ್ ನೋಡಿದ್ರೆ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಬಂದು. ಡಿಕ್ಕಿ ಪ್ಲೇಸ್ ಕೂಡ ಚೆನ್ನಾಗಿದೆ. ಇದು ಫ್ಯಾಮಿಲಿಗೆ ಒಂದು ಕಂಫರ್ಟೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 3,65,000 ಇದೆ. ಆಫರ್ ಅಲ್ಲಿ ನಿಮ್ಗೆ 3,25,000 ಕ್ಲೋಸ್ ಮಾಡಿಕೊಡ್ತೀವಿ. ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ಗೆ ಒಂದು 50 to 1 lakh ತನಕ ಡೌನ್ ಪೇಮೆಂಟ್ ಬರುತ್ತೆ ನಿಮ್ಗೆ. ಓಕೆ, ಒಳ್ಳೆ ಪ್ರೊಫೈಲ್ ಇದ್ರೆ 50 to 1 lakh ಆಗುತ್ತೆ ಅಂತ ಹೇಳ್ತಾರೆ. ಅದು ನಮ್ಮ ಟೊಯೋಟಾ ಯಾರಿಸ್ ಕೂಡ ಇದೆ, ಹೇಳಿ ಬಿಲ್ಸ್ ಇದ್ರ ಬಗ್ಗೆ. ಇದು 2018 ಮಾಡೆಲ್ ಸಿಂಗಲ್ ಓನರ್ ಆಗಿ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಸೊ ವೇರಿಯಂಟ್ ವೈಸ್ ನೋಡಿ ನಿಮ್ಗೆ 1.5G ವೇರಿಯಂಟ್ ಬರುತ್ತೆ ನಿಮ್ಗೆ. ಸೊ ಗಾಡಿ ಕೂಡ ನಿಮ್ಗೆ ರೀಸೆಂಟ್ ಆಗಿ ಪಾಲಿಶ್ ಕೂಡ ಬಂದಿದೆ. ಒಂದು ಲಕ್ಸರಿ ವೆಹಿಕಲ್ ಟೊಯೋಟಾದಲ್ಲಿ ಅಂತ ಹೇಳ್ಬೋದು. ಅಡ್ಜಸ್ಟಬಲ್ ಸ್ಟೇರಿಂಗ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಹಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಲಿ, ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲಿಂಗ್ ಆಗಲಿ, ನಿಮ್ಗೆ ಎಲೆಕ್ಟ್ರಿಕ್ ಓರ್ಮಿಯಸ್ ಬರುತ್ತೆ. ಹಾಗೆ ರೇರ್ AC ವೆಂಟ್ ಕೂಡ ಬಂದು ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದ್ ನಾವು. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 6,30,000 ಇದೆ. ಫೈನಲ್ ಟು ಫೈನಲ್ ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ 5,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 5,95,000 ಗೆ ಕ್ಲೋಸ್ ಆಗೋಗುತ್ತೆ. ಹೌದು, ಅದು 18 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಮೇಡಮ್ ಮುಂದೆ ಎಲೆಂಟ್ರಾ ಕೂಡ ಇದೆ, ಹೇಳಿ ಬಿಲ್ಸ್. 2014 ಮಾಡೆಲ್ ಸಿಂಗಲ್ ಓನರ್ 1.8 ಇಂಜನ್ ಕೆಪಾಸಿಟಿ ಕೂಡ ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಜಸ್ಟ್ 75,000 ಕಿಲೋಮೀಟರ್ ಡ್ರೈವ್ ಆಗಿ ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಬಹುದು. ಯಾರಾದ್ರೂ ಲಕ್ಸರಿ ಫೀಲ್ SX ಆಪ್ಷನಲ್ ಬಂದು ನಿಮಗೆ ಪುಷ್ ಬಟನ್ ಸ್ಟಾರ್ಟಿಂಗ್ ಎಲ್ಲ ಬರುತ್ತೆ. ಸೊ ಹಾಗೆ ಇಂಟರ್ವೇಸ್ ಫ್ಯೂಚರ್ ವೈಸ್ ನೋಡಿದ್ರೆ ಎಲೆಕ್ಟ್ರಿಕ್ ಓರ್ಮೇಸ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಕಂಟ್ರೋಲಿಂಗ್ ಬಂದು ನಿಮ್ಗೆ ರೇರ್ AC ವೆಂಟ್ ಕೂಡ ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಬಂದಿರುತ್ತೆ ನಿಮ್ಗೆ. ಯಾರಾದ್ರೂ ಒಂದು ಲಕ್ಸರಿ ಫೀಲ್ ಹ್ಯುಂಡಾದಲ್ಲಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನು ಹೇಳ್ಬೋದು ನಿಮ್ಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 6,95,000 ಇದೆ. ಫೈನಲ್ ಟು ಫೈನಲ್ ನಿಮ್ಗೆ ಆಫರ್ ಪ್ರೈಸ್ ಬಂದು ನಿಮ್ಗೆ 5,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಟೊಯೋಟಾ ಕೊರೋಲಾ ಆಲ್ಟಿಸ್ ಕೂಡ ಇದೆ, ಹೇಳಿ ಬಿಲ್ಸ್. ಸೊ 2017 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. G ವೇರಿಯಂಟ್ ಕೂಡ ಬರುತ್ತೆ. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಆಗಿ ಕೂಡ ಬಂದಿದೆ ಗಾಡಿ. ಒಂದು ಲಕ್ಸರಿ ಟೊಯೋಟಾದಲ್ಲಿ ಕೇಳೋರಿಗೆ ಲಕ್ಸರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ ಇಂಟೀರಿಯರ್ ವೈಸ್ ನೋಡಿದ್ರೆ AC ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಬ್ಯಾಕ್ ಕ್ಯಾಮ್ರಾ ಜೊತೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಯಾರಾದ್ರೂ ಲಕ್ಸರಿ ಫೀಲ್ ಅಂಡ್ ಲೋನ್ ಹೋಗೋರ್ಗೆ ಫ್ಯಾಮಿಲಿಗೆ ಕಂಫರ್ಟೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 7,95,000 ಇದೆ. ಆಫರ್ ಅಲ್ಲಿ ನಿಮ್ಗೆ 7,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಲೋನ್ ಹೋಗೋರ್ಗೆ ಜಸ್ಟ್ 1 lakh 1.5 ಬಂದ್ರೆ ನಿಮ್ಗೆ ಲೋನ್ ಆಗ್ಬಿಡುತ್ತೆ. 1.5 lakhs ಬಂದ್ರೆ ಇಮಿಡಿಯೇಟ್ ಲೋನ್ ಆಗುತ್ತೆ. ಹೌದು
ಮೇಡಮ್ ಹೋಂಡಾ ಅಮೇಜ್ ಕೂಡ ಇದೆ, ಹೇಳಿ ಮೇಡಮ್ ಡೀಲ್ಸು. ಸೊ 2019 ಮಾಡಲ್ ಸೆಕೆಂಡ್ ಓನರ್, ಜಸ್ಟ್ 54,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮ್ಗೆ. ಯಾರಾದ್ರೂ ಹೋಂಡಾ ಅಮೇಜ್ ಅಲ್ಲಿ VX ವೇರಿಯಂಟ್ ಟಾಪ್ ಎಂಡ್ ಹುಡ್ಕೋರ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದು ಲೋನ್ಗೆ ಹೋಗೋರು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಹಾಗೆ ಇದು ಇಂಟೆಲ್ ವೈಸ್ ನೋಡಿದ್ರೆ ನಿಮಗೆ ಪುಷ್ ಬಟನ್ ಸ್ಟಾರ್ಟಿಂಗ್ ಬಂದು ಎಲೆಕ್ಟ್ರಿಕ್ ಓರಿಮೇಸ್ ಕೂಡ ಬಂದು 4 ಅಡ್ಜಸ್ಟೇಬಲ್ ಸ್ಟೇರಿಂಗ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಬಂದಿದೆ. ಅಲ್ಲ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಅಂದ್ಬಿಟ್ಟು ಕಟ್ ಮಾಡಿ ಅದನ್ನು. ಓಕೆ ಫೀಚರ್ ವೈಸ್ ಎಲ್ಲ ಏನು ಬರ್ಬೋದು ಅಮೇಜ್ ಅಲ್ಲಿ? ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಎಲೆಕ್ಟ್ರಿಕ್ ಓರ್ಮೇಸ್ ಬಂದು 4 ಪವರ್ ವಿಂಡೋಸ್, ಅಡ್ಜಸ್ಟೇಬಲ್ ಸ್ಟೇರಿಂಗ್, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬಂದು ಕಂಟ್ರೋಲಿಂಗ್ ಬರುತ್ತೆ ನಿಮಗೆ. ಹಾಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿ ರೇರ್ AC ವೆಂಟ್ ಕೂಡ ಬಂದು ಲೆದರ್ ಸೀಟ್ಸ್ ಜೊತೆ ಕೂಡ ಇದೆ ನಿಮಗೆ ಗಾಡಿ. ಸೊ ಇದು ಅಡ್ಯುಕೇಟ್ ಯೂಸ್ ಮಾಡೋ ಗಾಡಿಯಿಂದ ನಿಮ್ಗೆ ಅಷ್ಟೊಂದು ಡ್ರೈವ್ ಆಗಿರಲ್ಲ, ಹಂಗೆ ಲೋನ್ಗೆ ಹೋಗೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,95,000 ಇದೆ. ಆಫರ್ ಅಲ್ಲಿ ನಿಮಗೆ 5,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ 5,50,000ಕ್ಕೆ ಪೆಟ್ರೋಲ್ ವೇರಿಯಂಟ್ ಸಿಗ್ತಿರೋದು, ಅದು ಕೂಡ VX ಬರುತ್ತೆ. VX ಹೌದು. ಸೊ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ವಿ ಅಂದಿಷ್ಟಕ್ಕೆ ಹೋಂಡಾದಲ್ಲಿ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಬಂದು ವಿಸಿಟ್ ಮಾಡಿ, ಇದು ಕೂಡ ಒಳ್ಳೆ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀವಿ. ಇನ್ನೊಂದು ರಾಜಸ್ಥಾನ್ ಯಾರು ನೋಡ್ತಿದ್ರೆ, ರಾಜಸ್ಥಾನ್ ಇಮಿಡಿಯೇಟ್ ಆಗಿ ನಿಮಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಹೇಳಿ ಮೇಡಮ್. 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಯಾರಾದ್ರೂ ಮೈಲೇಜ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮಗೆ. SX ಆಪ್ಷನಲ್ ಕೂಡ ಬಂದು 1.6 ಇಂಜನ್ ಕೆಪಾಸಿಟಿ ಕೂಡ ಬಂದಿದೆ ನಿಮಗೆ. ಸೊ ಹಾಗೆ ಟೈರ್ ಕಂಡೀಷನ್ ಅಂತ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಹಾಗೆ ಇಂಟರ್ ವೈಸ್ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಫುಲ್ಲಿ ಟಾಪ್ ಅಂಡ್ ಫೀಚರ್ಸ್ ಅಂತ ಹೇಳ್ಬೋದು. SX ಆಪ್ಷನಲ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಬನ್ನಿ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ 4 ಅಡ್ಜಸ್ಟೇಬಲ್ ಸ್ಟೇರಿಂಗ್ ಕೂಡ ಬರುತ್ತೆ, AC, ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಬಂದು, ರೇರ್ AC ವೆಂಟ್ ಕೂಡ ಬಂದು, ಎಲೆಕ್ಟ್ರಿಕ್ ಓರಿಮೇಸ್ ಕೂಡ ಬರುತ್ತೆ ನಿಮಗೆ. ಓಕೆ ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 2,95,000 ಇದೆ. ಆಫರ್ ನಿಮಗೆ 2,75,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ ವಿತ್ NOC ಪ್ರೈಸ್ ಅಲ್ಲಿ. ಓಕೆ ಸೊ ಯಾರು ಇಮಿಡಿಯೇಟ್ ಆಗಿ ರಾಜಸ್ಥಾನ ಟ್ರಾನ್ಸ್ಫರ್ ಮಾಡ್ಸ್ಕೊತೀನಿ ಅಂದ್ರೆ 2,75,000 ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಸ್ಕೊಳ್ತೀವಿ. ಚೆರಿಡಲ್ಲಿ ಯಾರೋ ಸ್ಕೋಡಾ ರ್ಯಾಪಿಡ್ ಅಂತೂ ಕಡಿಮೆ ಅಂತ ಆಗ್ತಿಲ್ಲ. ಅಲ್ಫಾ ಮೋಟೋ ಒಳ್ಳೆ ಹೇಳಿ ಮೇಡಮ್. 2012 ಮಾಡಲ್ ಸೆಕೆಂಡ್ ಓನರ್, ನಿಮಗೆ 1.5 ಇಂಜನ್ ಕೆಪಾಸಿಟಿ ಬರುತ್ತೆ ನಿಮಗೆ. ಹಾಗೆ ಟೈರ್ ನೋಡಿದ್ರೆ ಅಪ್ ಟು 50 to 60% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಹಾಗೆ ಇಂಟೀರಿಯರ್ ವೈಸ್ ನೋಡಿದ್ರೆ AC, ಏರ್ ಬ್ಯಾಗ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿ ಅಡ್ಜಸ್ಟಬಲ್ ಸ್ಟೇರಿಂಗ್ ಕೂಡ ಬಂದು, ರೇರ್ AC ವೆಂಟ್ ಕೂಡ ಬರುತ್ತೆ ನಿಮಗೆ ಗಾಡಿಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 3,25,000 ಇದೆ. ಆಫರ್ ಅಲ್ಲಿ ನಿಮಗೆ 2,85,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2,85,000ಗೆ ಕ್ಲೋಸ್ ಮಾಡಿ ಕೊಡ್ತೀರಾ? ಹೌದು. ಓಕೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಕೂಡ ಹೇಳಿ ಮೇಡಮ್. ಸೊ ಇದು 2013 ಮಾಡಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅದು ಆಂಬಿಷನ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಯಾರಾದ್ರೂ ಮೈಲೇಜ್ ಹುಡುಗರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ಇಂಟೀರಿಯರ್ ವೈಸ್ ನೋಡಿದ್ರೆ AC, ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್ ಆಗಲಿ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಲೆದರ್ ಸೀಟ್ ಜೊತೆ ಎಲ್ಲ ಬರುತ್ತೆ ಗಾಡಿ. ಫುಲ್ಲಿ ಟಾಪ್ ಎಂಡ್ ರೇರ್ AC ವೆಂಟ್ ಕೂಡ ಬರುತ್ತೆ ಗಾಡಿಗೆ. ಹಾಗೆ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 3,65,000 ಇದೆ. ಆಫರ್ ಅಲ್ಲಿ ನಿಮಗೆ 3,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಲೋನ್ಗೆ ಹೋಗೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ವೆಹಿಕಲ್ಸ್ ನೋಡೋರಿಗೆ ಎರಡು ಆಪ್ಷನ್ ಇರುತ್ತೆ, ಹೇಳಿ ಮೇಡಮ್ ಡೀಲ್ಸ್. ಸೊ ಯಾರಾದ್ರೂ 4x4 CRV ನೋಡೋರಿಗೆ ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ 2 ಕಾರು ಕೊಡ್ತೀವಿ ಜಸ್ಟ್ 2,95,000ಗೆ. ಅದು ಸೇಮ್ ಮಾಡಲ್, ಸೇಮ್ 4x4 ಬರುತ್ತೆ. 7 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್. ಎರಡೇ ಗಾಡಿಯಲ್ಲಿ ಯಾವ್ದೇ ತಗೊಳ್ಳಿ ನಿಮಗೆ 295 ಮಾತ್ರ. ಓಕೆ 2,95,000ಗೆ ನಿಮಗೆ 4x4 ವೆಹಿಕಲ್ ನಿಮಗೆ CRV ಸಿಗ್ತದೆ. 2007 ಮಾಡಲಾ? ಹೌದು ಸರ್. ಎರಡು ಕೂಡ 7 ಮಾಡಲಾಗಿರುತ್ತೆ. ಕಿಲೋಮೀಟರ್ ಕೂಡ ಲೆಸ್ ಡಿವನ್ ಆಗಿರುತ್ತೆ. ಹೌದು ಸರ್. ಎಷ್ಟು ಹೊಡಿದ್ರೆ ಮೇಡಮ್? ಸರ್ ಇದು 70,000 ಓಡಿದೆ, ಇದು 80,000 ಓಡಿದೆ. ಇದು 280. ಯಾವುದೇ ರೀತಿ ಮೀಟರ್ ಟೆಂಪರ್ ಇಲ್ಲಲ್ಲ? ಆ ತರ ಏನಿಲ್ಲ ಸರ್. ಓಪನ್ ಚಾಲೆಂಜ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ವೆರಿಫೈ ಕಾರ್ಸ್ ನಮ್ಮ ಹತ್ರ ಇರೋದು. Honda 820 ಕೂಡ ಇದೆ ನಿಮ್ ಡೀಲ್ಸ್. ಸರ್ 2011 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಕೂಡ ಬರುತ್ತೆ ನಿಮಗೆ. ಜಸ್ಟ್ 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಯಾರಾದ್ರೂ Hyundai i20 ಹುಡುಕಲ್ಲ, ಅದು ಲೋ ಪ್ರೈಸ್ ಅಲ್ಲಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ. ಹಾಗೆ ನೀವು ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ. ಇಂಟೆಲ್ ವೈಸ್ ನೋಡಿದ್ರೆ ನಿಮ್ಗೆ ಅಡ್ಜಸ್ಟೇಬಲ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, AC, ಏರ್ ಬ್ಯಾಗ್ ಎಲ್ಲ ಬಂದು ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದೀವಿ ನಾವು ಈ ಕಾರ್ಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 2,95,000 ಇದೆ. ಆಫರ್ ಅಲ್ಲಿ ನಿಮಗೆ 2,75,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ 2,75,000 Hyundai ಸ್ಪೋರ್ಟ್ಸ್ i20 ಕೊಡ್ತಾರ ನಿಮಗೆ. ಹೌದು ಸರ್. Hyundai ಇಲ್ಲಿಂದ ನೋಡ್ತಾ ಇದ್ರೆ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ಇಯೋನ್ ಕೂಡ ಇದೆ, ಹೇಳಿ ನಿಮ್ ಡೀಲ್ಸ್. ಇದು 2013 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಜಸ್ಟ್ 74,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಯಾರಾದ್ರೂ ಆಶ್ ಬ್ಯಾಕ್ ಅಲ್ಲಿ ಲೋ ಪ್ರೈಸ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮಗೆ. ಇಂಟೆಲ್ ಕೂಡ ನೋಡಿದ್ರೆ ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಬಂದಿದೆ. ಪವರ್ ವಿಂಡೋಸ್ ಆಗಲಿ, ಪವರ್ ಸ್ಟೇರಿಂಗ್ ಬಂದು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ಕ್ಯಾಮ್ರಾ ಎಲ್ಲ ಬಂದಿದೆ. ಒಂದು ಮಿನಿ ಲಕ್ಸರಿ ಅಂತಾನೆ ಹೇಳ್ಬೋದು ಯಾರಾದ್ರೂ ಹುಡುಕೋರ್ಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 2,10,000 ಇದೆ. ಆಫರ್ ನಿಮಗೆ 1,85,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 1,85,000ಗೆ. ಹೌದು ಮೇಡಮ್. ಮ್ಯಾಚ್ ಬ್ಯಾಗ್ Mercedes Benz ಕೂಡ ಇರುತ್ತೆ, ಹೇಳಿ ಮೇಡಮ್ ಡೀಲ್ಸ್. ಸೊ 2013 ಮಾಡಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಜಸ್ಟ್ 60,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮಗೆ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಬಂದು ನಿಮಗೆ ಮಿನಿ ಲಕ್ಸರಿ ಅಂಡ್ ಬೆನ್ಸ್ ಅಂತ ಹೇಳ್ಬೋದು. ಫ್ಯಾಮಿಲಿಗೆ, ಲೇಡೀಸ್ಗೆ ಕಂಫರ್ಟೇಬಲ್ ಅಂತ ಹೇಳ್ಬೋದು. ಫುಲ್ಲಿ ಲಕ್ಸರಿ ಫೀಚರ್ಸ್ ಕೂಡ ಇರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಆಗಲಿ, ಅಡ್ಜಸ್ಟೇಬಲ್ ಸ್ಟೇರಿಂಗ್ ಹಾಗೆ ನಿಮಗೆ ಅಡ್ಜಸ್ಟೇಬಲ್ ಸೀಟ್ಸ್ ಕೂಡ ಬಂದು ನಿಮಗೆ ಫುಲ್ಲಿ ಟಾಪ್ ಅಂಡ್ ಲಕ್ಸರಿ ಅಂತಾನೆ ಹೇಳ್ಬೋದು. ಓಕೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 11,50,000 ಇದೆ. ಆಫರ್ ಅಲ್ಲಿ ನಿಮಗೆ 9,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ಲೋನ್ ನೋಡೋರಿಗೆ ಮೇಡಮ್.
ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಲೋನ್ ಅಮೌಂಟ್ ಅಂತ ಎಕ್ಸಾಕ್ಟ್ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ನಿಮ್ಮ ಪ್ರೊಫೈಲ್ ತಕ್ಕಂಗೆ ಲೋನ್ ಆಗುತ್ತೆ. ಸ್ಕೋಡಾ ಆಕ್ಟಿವಿಯಾ ಕೂಡ ಇದೆ, ಹೇಳಿ ಮೇಡಮ್ ಡೀಲ್ಸು. ಸೊ 2015 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಜಸ್ಟ್ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಲಕ್ಸರಿ ವೆಹಿಕಲ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಇಂಟೆಲ್ ವೇಸ್ ಕೂಡ ನೋಡಿದ್ರೆ ನಿಮ್ಗೆ ಫುಲ್ಲಿ ಲಕ್ಸರಿ ಫೀಚರ್ಸ್ ಕೂಡ ಬಂದಿರುತ್ತೆ. ಅಡ್ಜಸ್ಟೇಬಲ್ ಸ್ಟೇರಿಂಗ್ ಕಂಟ್ರೋಲಿಂಗ್ ಆಗಲಿ, ನಿಮ್ಗೆ 4 ಪವರ್ ವಿಂಡೋಸ್, ರೇರ್ AC ವೆಂಟ್, ಲೆದರ್ ಸೀಟ್ ಜೊತೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿ ನಿಮ್ಗೆ ಒಂದು ಫ್ಯಾಮಿಲಿಗೆ ಆಗ್ಲಿ ಮತ್ತೆ ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತ. ಲಕ್ಸರಿ ಫೀಲ್ ಮಾಡೋರ್ಗೆ, ಕಂಫರ್ಟಬಲ್ ಫೀಲ್ ಮಾಡೋರ್ಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 7,95,000 ಇದೆ. ಆಫರ್ ಅಲ್ಲಿ ನಿಮ್ಗೆ 7,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 7,25,000 ಮಾರ್ಕ್ಸ್ ಕೊಡ್ತೀರಾ. ಓಕೆ, ಲೋನ್ ಅಂತ ನೋಡಿದ್ರೆ 1 ಲಕ್ಷನಾ ಸರ್? ಅದು ಡಿಪೆಂಡ್ಸ್ ಆನ್ ಪ್ರೊಫೈಲ್ ಮೇಲೆ ಹೋಗುತ್ತೆ ಸರ್. ಓಕೆ, ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ನೋಡೋಂಗಿದೆ ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ 4646K51 ಅಂದರೆ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಆಟೋಗೆ ಬರುತ್ತೆ. ಬಂದು ಗಾಡಿ ನೋಡಿ. ಲೋನ್ ಕೂಡ ಇಮಿಡಿಯೇಟ್ ಆಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗ್ತಿರೋದು. ಮೇಡಮ್ ಜಾಗ್ವರ್ ಕೂಡ ಇದೆ, ಹೇಳಿ ಮೇಡಮ್ ಡೀಲ್ಸು. ಸರ್ ಜಾಗ್ವರ್ 2020 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 41,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಇದೊಂದು ಬಂಪರ್ ಲಕ್ಸರಿ ಫೀಲ್ ವೆಹಿಕಲ್ ನಿಮ್ಗೆ. ಯಾರಾದ್ರೂ ಜಾಗ್ವರ್ ಲೋ ಪ್ರೈಸ್ ಅಲ್ಲಿ ಹುಡುಕೋರ್ಗೆ ನಮ್ಮ ಹತ್ರ ಬೆಸ್ಟ್ ಆಪ್ಷನ್ ಅಲ್ಲಿ ಇದೆ. ಫುಲ್ಲಿ ಲಕ್ಸರಿ ವೆಹಿಕಲ್ ವಿತ್ ನಿಮ್ಗೆ ಸನ್ ರೂಫ್ ಎಲ್ಲ ಬಂದು ಅಲೋ ವೀಲ್ಸ್ ಜೊತೆ ಎಲ್ಲ ಬಂದಿದೆ ನಿಮ್ಗೆ. ಜಾಗ್ವರ್ ಅಂದ್ರೆ ಲಕ್ಸರಿ. ಅದ್ರ ಬಗ್ಗೆ ನಾವು ಫ್ಯೂಚರ್ಸ್ ಹೇಳಿದ್ರೆ ಕಸ್ಟಮರ್ ನಮ್ಮನೆ ಕಾಮೆಂಟ್ ಅಲ್ಲಿ ಹಾಕ್ಬಿಡ್ತಾರೆ, ಏನ್ ಮೇಡಮ್ ಇಂಥ ಫ್ಯೂಚರ್ಸ್ ಹೇಳಿದೀರಾ ಅಂತ. ಫುಲ್ಲಿ ಟಾಪ್ ಅಂಡ್ ಫ್ಯೂಚರ್ ಅಂತ ಹೇಳ್ಬೋದು. ಸೊ ಯಾರಾದ್ರೂ ಲೋ ಪ್ರೈಸ್ ಅಲ್ಲಿ ಜಾಗ್ವರ್ ಹುಡುಕೋರ್ಗೆ ನಾವು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 25 lakhs ಇದೆ. ಜಸ್ಟ್ 23 lakhs ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಅದು ಮುಂದೆ ಬಂದು ಗಾಡಿ ನೋಡಿ ಆನ್ ದಿ ಟೇಬಲ್ ಒಂದು ರೇಟ್ ಮಾತಾಡೋಣ ನಾವು. ಓಕೆ, ಆನ್ ದಿ ಟೇಬಲ್ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತಿರೋದು ನೋಡ್ಬೋದು. 3879 ಎಲ್ಲ ನೋಡೋದ್ರೆ ಜಾಗ್ವರ್, ಅದು ಕೂಡ 2 ಲೀಟರ್ ಇಂಜಿನ್ ಬರ್ತಿದೆ. ನಿಮಗೆ ಪ್ರೈಸಿಂಗ್ ಕೂಡ ನೆಗೋಷಿಯಬಲ್ ಆಗ್ತಿರೋ ವೆಹಿಕಲ್ಲು. ಅಲ್ಫಾ ಮೋಟೋ ವರ್ಲ್ಡ್ ಬಂದರೆ ನಿಮಗೆ ಈ ರೀತಿ ಸೆಗ್ಮೆಂಟ್ ವೆಹಿಕಲ್ಸ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಮೇಡಮ್ ಮರ್ಸಿಡೀಸ್ ಬೆಂಜ್ ಕೂಡ 2013 ಮಾಡಲ್ ಬಟ್ 20 ರಿಜಿಸ್ಟ್ರೇಷನ್ ಗಾಡಿ ಆಗಿದೆ ನಿಮ್ಗೆ. ಯಾರಾದ್ರೂ ಒಂದು ಮೆರ್ಸಿಡೀಸ್ ಬೆಂಜ್ ಅಲ್ಲಿ ಲಕ್ಸರಿ ಹುಡುಕೋರ್ಗೆ, ರೀಸೆಂಟ್ ಮಾಡಲ್ ನಮ್ಗೆ ರಿಜಿಸ್ಟ್ರೇಷನ್ ಬೇಕು ಅನ್ನೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಹಾಗೆ ಡೀಸೆಲ್ ವೇರಿಯಂಟ್ ಆಗಿ ಜಸ್ಟ್ 74,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ ನಿಮ್ಗೆ. ಇದು ಫ್ಯೂಚರ್ ಕೂಡ ನಿಮ್ಗೆ ಲಕ್ಸರಿ ಫ್ಯೂಚರ್ಸ್ ಅಂತ ಹೇಳ್ಬೋದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗ್ಲಿ, ಸ್ಟೇರಿಂಗ್ ಕಂಟ್ರೋಲಿಂಗ್ ಆಗ್ಲಿ, ಸೀಟ್ ಅಡ್ಜಸ್ಟೇಬಲ್ ಆಗ್ಲಿ ಎಲ್ಲ ಬರುತ್ತೆ ನಿಮ್ಗೆ. ವಿತ್ ಸನ್ ರೂಫ್ ಕೂಡ ಬರುತ್ತೆ ನಿಮ್ಗೆ ಗಾಡಿಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 9,75,000 ಇದೆ. ಆಫರ್ ನಿಮ್ಗೆ 8,25,000 ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ. ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಒಂದು ಲಕ್ಸರಿ ವೆಹಿಕಲ್, ಡ್ರೀಮ್ ವೆಹಿಕಲ್ ತಗೊಂಡವ್ರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ. ಓಕೆ, ಮರ್ಸಿಡೀಸ್ ಬೆಂಜ್ GL 200 ಕೂಡ ಇದೆ, ಹೇಳಿ ಮೇಡಮ್ ಡೀಲ್ಸು. 2015 ಮಾಡಲ್ ನಿಮ್ಗೆ. ಇದು ಪೆಟ್ರೋಲ್ ವೇರಿಯಂಟ್ ಬಂದಿರುತ್ತೆ ನಿಮ್ಗೆ. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಆಗಿ ಬಂದಿದೆ. ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದು ಕೂಡ ಕರ್ನಾಟಕ ಗಾಡಿ ನಿಮ್ಗೆ. ವಿತ್ ಸನ್ ರೂಫ್ ಎಲ್ಲ ಬಂದು ನಿಮ್ಗೆ ಒಂದು ಲಕ್ಸರಿ ಫೀಲ್ ಅಂತ ಹೇಳ್ಬೋದು. ಈ ಗಾಡಿಗೆ ನಿಮ್ಗೆ ಟೈರ್ ಕೂಡ ನೋಡ್ಬೋದಾಗಿದೆ. ಒಂದು 50 to 60% ತನಕ ಟೈರ್ ಕೂಡ ಬಂದಿದೆ. ಹಾಗೆ ಲೆದರ್ ಸೀಟ್ ಜೊತೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಫುಲ್ಲಿ ಲಕ್ಸರಿ ನಿಮ್ಗೆ ಫೀಚರ್ಸ್ ಕೂಡ ಇದೆ. ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿದೆ ಗಾಡಿ ನಿಮ್ಗೆ. ಸೊ ಫ್ಯೂಚರ್ಸ್ ರೇರ್ AC ವೆಂಟ್ ಕೂಡ ಬರುತ್ತೆ ನಿಮ್ಗೆ ಗಾಡಿಗೆ. ಹಾಗೆ ಬ್ಯಾಕ್ ವೈಪರ್ ಕೂಡ ಬಂದು ನಿಮ್ಗೆ ಫುಲ್ಲಿ ಕಂಫರ್ಟೇಬಲ್ ವೆಹಿಕಲ್ ಅಂತ ಆಶ್ ಬ್ಯಾಕ್ ಅಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮ್ಗೆ 14,50,000 ಇದೆ. ಆಫರ್ ನಿಮ್ಗೆ 11,50,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, ನಂಬರ್ ಕೂಡ ನೋಡ್ಬೋದು 2113. ಸೊ ಮಂಗಳೂರು ಇಷ್ಟೊಂದು ವೆಹಿಕಲ್ ಆಗಿರುತ್ತೆ. ಯಾರು ನೋಡ್ತಿದ್ರೆ ಮಂಗಳೂರಿಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ವಿತ್ CC ಕಂಡೀಷನ್ ಬೇಕಾದ್ರೆ CC ಕಂಡೀಷನ್ ಕೂಡ ಪ್ರೊವೈಡ್ ಮಾಡ್ತೀರಾ. ನೋಡ್ಬೋದು ಯಾರನ್ನ ಮರ್ಸಿಡೀಸ್ ಬೆಂಜ್ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ಸ್ ಕೂಡ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾರೆ. ಅದು GLA 200. BMW 3 Series ಕೂಡ ಇದೆ ಅಂತ ಹೇಳಿದ್ರಿ, ಹೇಳಿ ಮೇಡಮ್ ಡೀಲ್ಸು. ಸರ್ 2013 ಮಾಡಲ್, ಜಸ್ಟ್ 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ನಮ್ಮ ಹತ್ರ ಲೋ ಪ್ರೈಸ್ ಅಲ್ಲಿ BMW ಕೊಡ್ತೀವಿ. ಅದು ಕೂಡ 3 Series 3 ಲೀಟರ್ ಇಂಜನ್ ಕೆಪಾಸಿಟಿ ಕೂಡ ಬರುತ್ತೆ. ಸೊ ಇಂಟೆಲ್ ವೈಸ್ ನೋಡಿದ್ರೆ ಫುಲ್ಲಿ ಲಕ್ಸರಿ ಇಂಟೆಲ್ ಆಗಿರುತ್ತೆ. ಫ್ಯೂಚರ್ ವೈಸ್ ಕೂಡ ಹಾಗೆ ಬಂದು ನಿಮ್ಗೆ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಯಾರಾದ್ರೂ ಫುಲ್ ಕ್ಯಾಶ್ ಅಲ್ಲಿ ಲೋ ಪ್ರೈಸ್ ಅಲ್ಲಿ ನಿಮ್ಗೆ ಲಕ್ಸರಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಈ ಕಾರಿನ ಕೋಟಿಂಗ್ ಬಂದು ನಿಮ್ಗೆ 8,50,000 ಇದೆ. ಆಫರ್ ಅಲ್ಲಿ ನಿಮ್ಗೆ 6,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 6,90,000 ಗೆ. ಓಕೆ, ಸೊ ವಿತ್ NOC ಆಗಿರುತ್ತೆ. ವಿತ್ NOC ಪ್ರೈಸ್. ವಿತ್ ಕರ್ನಾಟಕ ಬೇಕಂದ್ರೆ ಆನ್ ಟೇಬಲ್ ಕುತ್ಕೊಳ್ಳಿ, ಅದನ್ನು ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀವಿ. ಮೇಡಮ್ BMW SUVs ನೋಡ್ ಕೂಡ ನೋಡ್ತಾ ಇರ್ತಾರೆ, ಹೇಳಿ ಮೇಡಮ್ ಡೀಲ್ಸು. ಸೊ 2017 ಮಾಡಲ್ ಆಗಿ ಸೆಕೆಂಡ್ ಓನರ್ ಬಂದಿರುತ್ತೆ ನಿಮ್ಗೆ. ಯಾರಾದ್ರೂ SUV ದಲ್ಲಿ BMW ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಹಾಗೆ ಇದು ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ ನಿಮ್ಗೆ. ಇದು ನಿಮ್ಗೆ ಪುಷ್ ಬಟನ್ ಸ್ಟಾರ್ಟಿಂಗ್ ಫುಲ್ಲಿ ಲಕ್ಸರಿ ಆಗಿ ಬರುತ್ತೆ. ಬ್ಯಾಕ್ ವೈಪರ್ ಕೂಡ ಬಂದು ನಿಮ್ಗೆ ಡಿಕ್ಕಿ ಪ್ಲೇಸ್ ಕೂಡ ಚೆನ್ನಾಗಿದೆ ಗಾಡಿಗೆ. ಯಾರಾದ್ರೂ ಲೋನ್ ಹೋಗೋರ್ಗೆ ಮತ್ತೆ ಫ್ಯಾಮಿಲಿಗೆ SUV ಟೈಪ್ ಲಕ್ಸರಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನು ಹೇಳ್ಬೋದು. ಫ್ಯೂಚರ್ ವೈಸ್ ನೋಡಿದ್ರೆ ನಿಮ್ಗೆ ಇಂಟೆಲ್ ವೈಸ್ ಕೂಡ ನೋಡಿದ್ರೆ ಲೆದರ್ ಸೀಟ್ ಜೊತೆ ಬಂದು ಫುಲ್ಲಿ ಟಾಪ್ ಅಂಡ್ ಫ್ಯೂಚರ್ಸ್ ಕೂಡ ಬಂದಿದೆ. ಎಲೆಕ್ಟ್ರಿಕ್ ಓರ್ಮಿಯಸ್ ಆಗಲಿ, ನಿಮ್ಗೆ ರೇರ್ AC ವೆಂಟ್ ಎಲ್ಲ ಬಂದು ಒಂದು ಕಂಫರ್ಟೇಬಲ್ ವೆಹಿಕಲ್ ಮತ್ತೆ ಲಕ್ಸರಿ ವೆಹಿಕಲ್ ಅಂತಾನು ಹೇಳ್ಬೋದು ನಿಮ್ಗೆ.
ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 19,50,000 ಇದೆ. ಆಫರಲ್ಲಿ ನಿಮಗೆ 18 lakhsಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 18 lakhsಗೆ 18 ಲಕ್ಷಕ್ಕೆ ನಿಮಗೆ X3 ಕೂಡ ಸಿಗ್ತಿದೆ BMW. ಸೊ ಒಳ್ಳೆ ಪ್ರೈಸಿಂಗಲ್ಲಿ ಸಿಗ್ತಿದೆ. ಓನರ್ಶಿಪ್ ಮೇಡಮ್ ಇದು ಸೆಕೆಂಡ್ ಓನರ್ ಆಗಿ ಸೆಕೆಂಡ್ ಓನರ್ ಆಗಿದೆ. ಲೋನ್ ನೋಡೋರಿಗೆ ಆರಾಮಾಗಿ ಲೋನ್ ಕೂಡ ಆಗ್ತಿದೆ. ಪ್ರೊಫೈಲ್ ಚೆನ್ನಾಗಿರಬೇಕು, ಒಳ್ಳೆ ಪ್ರೊಫೈಲ್ ಇತ್ತು ಅಂದ್ರೆ ಒಳ್ಳೆ ಫಂಡಿಂಗ್ ಕೂಡ ಆಗಿ ಡೆಲಿವರಿ ಕೂಡ ಕೊಡ್ತೀರಾ. ಪ್ರತಿಯೊಂದು ಬ್ರ್ಯಾಂಡಿಂಗ್ ನೋಡಿದ್ರೆ ಹಾಗೆ ನಮ್ಮ ಭಾರತ ಬ್ರ್ಯಾಂಡ್ ನೋಡ್ತಾ ಇದ್ರೆ ಟಾಟಾ ನೆಕ್ಸಾನ್ ಕೂಡ ಇದೆ. ಹೇಳಿ ಸರ್ 2020 ಮಾಡೆಲ್ ಜಸ್ಟ್ 22,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿ ನಿಮ್ಗೆ ವಿತ್ ಸನ್ ರೂಫ್ ಜೊತೆ ಬಂದು ಯಾರದ್ ಲೋನ್ಗೆ ಅಂಡ್ ಫುಲ್ ಕ್ಯಾಶ್ ಅವ್ರಿಗೆ ಬೆಸ್ಟ್ ಕಂಫರ್ಟೇಬಲ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಹಾಗೆ ಜಸ್ಟ್ 22,000 ಕಿಲೋಮೀಟರ್ ಡ್ರೈವ್ ಆಗೋದು ಅದು ಕೂಡ ವಿತ್ ರೆಕಾರ್ಡ್ ಸಮೇತ ಕೂಡ ಇದೆ ನಿಮ್ಗೆ. ಯಾರಾದ್ರೂ ಕ್ವಿಕ್ಲಿ ಟಾಟಾ ನೆಕ್ಸಾನ್ ನೋಡ್ಕೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ಫ್ಯೂಚರ್ಸ್ ಕೂಡ ನಿಮಗೆ ಲೆದರ್ ಸೀಟ್ಸ್ ಬಂದು ನಿಮಗೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಬಂದು ಸ್ಟೇರಿಂಗ್ ಕಂಟ್ರೋಲಿಂಗ್ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓರ್ಮೇಸ್ ಬಂದು ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ ಎಲ್ಲ ಬಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿದೆ ನಿಮಗೆ. ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದೀವಿ. ಅದು ಕೂಡ ನಮ್ಮ ಭಾರತ ಟಾಟಾ ಕಂಪ್ನಿ ಅಂದ್ರೆ ಹೇಳೋದೇ ಬೇಡ ನಿಮಗೆ. ಒಂದು ಮೆಟೀರಿಯಲ್ ವೈಸ್ ಸೂಪರ್ ಅಂತ ಹೇಳ್ಬೋದು. ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 7,95,000 ಇದೆ. ಆಫರ್ ನಿಮಗೆ 7,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 7,50,000ಗೆ 7,50,000. ಸೊ ಒಂದೂವರೆ ಲಕ್ಷ ತೊಗೊಂಬಂದ ತಕ್ಷಣ ಇಮಿಡಿಯೇಟ್ ಫಂಡಿಂಗ್ ಕೂಡ ಆಗೋಗುತ್ತೆ. ಸೊ ನೀವು ಯಾರನ್ನ ಚೆಕ್ ಮಾಡಿಸ್ಕೋಬೇಕಾ, ಪಕ್ಕದಲ್ಲೇ ಇದೆ ಟಾಟಾ ಶೋರೂಮ್, ಸರ್ವಿಸ್ ಸೆಂಟರ್ ಕೂಡ ಇದೆ. ಚೆಕ್ ಮಾಡ್ಕೊಂಡು ಬೈ ಮಾಡ್ಬೋದು. ಸೊ ಒಳ್ಳೆ ಪ್ರೈಸಿಂಗಲ್ಲಿ ಸಿಗ್ತಿದೆ ನೆಕ್ಸಾನ್. ಅದು ಕೂಡ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಮೇಡಮ್ ಇದು ಸೆಕೆಂಡ್ ಓನರ್ ಸರ್. ಓಕೆ. ಸೊ ತೊಗೊಂಡವ್ರು ಥರ್ಡ್ ಓನರ್ ಆಗ್ತೀರಾ. ಗಾಡಿ ಕೂಡ ಪ್ರತಿಯೊಂದು ಕಂಡೀಷನ್ ಚೆನ್ನಾಗಿರುತ್ತೆ. ಬಂದು ವಿಸಿಟ್ ಮಾಡಿ. ಸೊ ಒಳ್ಳೆ ವೆಹಿಕಲ್ಲು ವಿತ್ ಸನ್ ರೂಫ್ ವೆಹಿಕಲ್ ಸಿಗೋದೇ ರೇರ್ ಆಗಿರುತ್ತೆ. ಅದು ಕೂಡ ಅಲ್ಫಾ ಮೋಟೋ ವರ್ಲ್ಡಲ್ಲಿ ಇದೆ. ಒಂದ್ಸರಿ ವಿಸಿಟ್ ಮಾಡಿ. ಸೊ ಯಾವುದೇ ಪ್ರೀಮಿಯಂ ವೆಹಿಕಲ್ ಅಂದರೂ ನಿಮಗೆ ಸೆಡಾನ್ ವೆಹಿಕಲ್ ಬೇಕಾದರೂ ಬೇಗ ಬಂದು ವಿಸಿಟ್ ಮಾಡ್ಬೋದು. ಸೆಕೆಂಡಲ್ಲಿ ನೋಡ್ತಿದ್ರೆ ನಿಮ್ಗೆ Audi 8 ಕೂಡ ಇದೆ. ಹೇಳಿ ಮೇಡಮ್ ಬಿಲ್ಸು. 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ಜಸ್ಟ್ 75,000 ಕಿಲೋಮೀಟರ್ ಡ್ರೈವ್ ಆಗಿ ನಿಮಗೆ ಸೆಕೆಂಡ್ ಓನರ್ ಬರುತ್ತೆ. ನಿಮಗೆ ಒಂದು ಲಕ್ಸರಿ ವೆಹಿಕಲ್ ಸಡನ್ ಅಲ್ಲಿ ಹುಡುಕೋರ್ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಅದೇ ಮಾರ್ಕೆಟಿಂಗ್ ನಲ್ಲಿ ಈ ಕಾರ್ ಪ್ರೈಸ್ 2 ಕೋಟಿ ಇದೆ. ಬಟ್ ನಮ್ಮ ಅಲ್ಫಾ ಮೋಟಾರ್ ಅಲ್ಲಿ ಕೋಟಿಂಗ್ ಪ್ರೈಸ್ ಬಂದು 16.5 ಇದೆ. ಬಟ್ ನಮ್ಮ ಯೂಟ್ಯೂಬರ್ ಆಫರ್ ಪ್ರೈಸ್ ಬಂದು ನಿಮಗೆ ಜಸ್ಟ್ 12,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ. 12,50,000 ರೂಪಾಯಿಗೆ ನಿಮಗೆ 3 ಲೀಟರ್ ಇಂಜಿನು Audi 8 ಕೂಡ ಕೊಡ್ತಿರೋದು. ಸೊ ಇಂಟೀರಿಯರ್ಸ್ ಎಲ್ಲ ಹೋಗ್ತೀನಿ ಅಂದ್ರೆ ಇಂಟೀರಿಯರ್ಸ್ ಎಲ್ಲ ಏನು ಬರ್ಬೋದು ಮೇಡಮ್? ಸೊ ಇಂಟೀರಿಯರ್ಸ್ ನೋಡಿದ್ರೆ ಫುಲ್ಲಿ ಟಾಪ್ ಅಂಡ್ ಲಕ್ಸರಿ ಇಂಟೀರಿಯರ್ಸ್ ಅಂತ ಹೇಳ್ಬೋದು. ಅಡ್ಜಸ್ಟೇಬಲ್ ಸ್ಟೇರಿಂಗ್ ಆಗಲಿ, ಸ್ಟೇರಿಂಗ್ ಕಂಟ್ರೋಲಿಂಗ್ ಆಗಲಿ, ಸೀಟ್ ಕಂಟ್ರೋಲಿಂಗ್ ಆಗಲಿ, ನಿಮಗೆ ಒಂದು ಮಸಾಜ್ ಸೀಟರ್ಸ್ ಎಲ್ಲ ಬರುತ್ತೆ ಈ ಗಾಡಿಗೆ. ನಿಮಗೆ ವಿತ್ ಸನ್ ರೂಫ್ ಎಲ್ಲ ಬಂದು ಫುಲ್ಲಿ ಲಕ್ಸರಿ ವೆಹಿಕಲ್ ಅಂತ ಹೇಳ್ಬೋದು. ಯಾರಾದರೂ ಲೋ ಪ್ರೈಸ್ ಅಲ್ಲಿ ಪ್ಲಸ್ ನಿಮಗೆ ಲಕ್ಸರಿ ಫೀಲ್ ಮಾಡ್ಬೇಕನ್ನೋರ್ಗೆ ಆಡಿ ಹುಡ್ಕೋರ್ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ. 2020 ಮಾಡೆಲ್ ಸೆಕೆಂಡ್ ಓನರ್ ಜಸ್ಟ್ 41,000 ಕಿಲೋಮೀಟರ್ ಡ್ರೈವ್ ಆಗಿರೋ ಗಾಡಿ. ನಿಮಗೆ ಪೆಟ್ರೋಲ್ ವೇರಿಯಂಟ್ ಆಗಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಇದು ಫ್ಯೂಚರ್ಸ್ ನೋಡಿದ್ರೆ ನಿಮಗೆ ಎಲೆಕ್ಟ್ರಿಕ್ ಓರ್ಮೇಸ್ ಬಂದು ಅಡ್ಜಸ್ಟಬಲ್ ಸ್ಟೇರಿಂಗ್ ಕಂಟ್ರೋಲಿಂಗ್ ಬಂದು ನಿಮಗೆ ಲೆದರ್ ಸೀಟ್ ಜೊತೆ ನೀಟ್ ಅಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದ್ ನಾವು. ಹಾಗೆ ರೇರ್ AC ವೆಂಟ್ ಕೂಡ ಬರುತ್ತೆ ನಿಮಗೆ ಗಾಡಿಗೆ. ಹಾಗೆ 4 ಪವರ್ ವಿಂಡೋಸ್ ಕೂಡ ಬರುತ್ತೆ ಫ್ರಂಟ್ ಅಂಡ್ ಬ್ಯಾಕ್. ಅಂಡ್ ಟೈರ್ ಕೂಡ ನಿಮ್ಗೆ ನೋಡಿದ್ರೆ ಅಪ್ ಟು 70 to 80% ತನಕ ಟೈರ್ ಕಂಡೀಷನ್ ಬಂದು ಬ್ಯಾಕ್ ವೈಪರ್ ಕೂಡ ಬರುತ್ತೆ ನಿಮಗೆ. ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ ಗಾಡಿ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 11,75,000 ಇದೆ. ಆಫರ್ ಅಲ್ಲಿ ನಿಮಗೆ ಬಂಪರ್ ಆಫರ್ ಅಲ್ಲಿ ಜಸ್ಟ್ 10,50,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಲೋನ್ ಹೋಗೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನು ಹೇಳ್ಬೋದು. ಹಾಗೆ ಲೆನಾರ್ಡ್ ಲಾಡ್ಜಿ ಕೂಡ ಹೇಳಿ ಮೇಡಮ್ ಡೀಲ್ಸ್. ಸೊ ಇದು ನಿಮಗೆ 2017 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಆಗಿ ಜಸ್ಟ್ 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಯಾರ 7 ಸೀಟರ್ ಹುಡುಗವ್ರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮಗೆ RXL ವೇರಿಯಂಟ್ ಕೂಡ ಬರುತ್ತೆ ನಿಮಗೆ. ಸೊ ಇದು ಇನ್ಸೂರೆನ್ಸ್ ಕೂಡ ವ್ಯಾಲಿಡ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿದೆ. ನೀವು ಇಂಟೆಲ್ ವೈಸ್ ನೋಡಿದ್ರೆ ಸ್ಟೇರಿಂಗ್ ಕಂಟ್ರೋಲಿಂಗ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಬಂದು ಎಲೆಕ್ಟ್ರಿಕ್ ಓರ್ಮೇಸ್ ಬಂದು 4 ಪವರ್ ವಿಂಡೋಸ್ ಎಲ್ಲ ಬಂದಿದೆ ಗಾಡಿ ನಿಮಗೆ. ಯಾರಾದ್ರೂ ಲೋನ್ ಹೋಗೋರ್ಗೆ ಬೆಸ್ಟ್ ಅಂತಾನು ಹೇಳ್ಬೋದು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,25,000 ಇದೆ. ಆಫರ್ ಅಲ್ಲಿ ನಿಮಗೆ ಜಸ್ಟ್ 5,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಲೋನ್ ಹೋಗೋರ್ಗೆ ಬೆಸ್ಟ್ ಅಂಡ್ ಜಸ್ಟ್ 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನೋಡಿ ಲಾರ್ಜ್ ಸಿಗ್ತದೆ. ಅದು ಕೂಡ SUV ಸೆಗ್ಮೆಂಟ್ ಅಲ್ಲಿ ನೋಡ್ತಾರೆ ನಿಮ್ಗೆ ಈ ಆಪ್ಷನ್ ಕೂಡ ಇರುತ್ತೆ. ನಿಸಾನ್ ಕಿಕ್ಸ್ ಕೂಡ ಇದೆ. ಹೇಳಿ ಮೇಡಮ್ ಡೀಲ್ಸ್. ಸೊ 2019 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿ ಜಸ್ಟ್ 44,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬ್ಯಾಕ್ ವೈಪರ್ ಕೂಡ ಬಂದು ನಿಮಗೆ ಡಿಕ್ಕಿ ಪ್ಲೇಸ್ ಕೂಡ ಚೆನ್ನಾಗಿದೆ. ಫ್ಯಾಮಿಲಿಗೆ 5 ಸೀಟರ್ ಅಲ್ಲಿ ಫ್ಯಾಮಿಲಿಗೆ ಕಂಫರ್ಟೇಬಲ್ ಅಂತ ಹೇಳ್ಬೋದು. ಹಾಗೆ ನೀವು ಟೈರ್ ಕೂಡ ನೋಡಿದ್ರೆ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಕೂಡ ಬಂದಿದೆ. ಹಾಗೆ ಇಂಟೀರಿಯರ್ ವೈಸ್ ಫ್ಯೂಚರ್ ವೈಸ್ ನೋಡಿದ್ರೆ ಎಲೆಕ್ಟ್ರಿಕ್ ಓರ್ಮೇಸ್, 4 ಪವರ್ ವಿಂಡೋ, ಅಡ್ಜಸ್ಟಬಲ್ ಸ್ಟೇರಿಂಗ್, ರೇರ್ AC ವೆಂಟ್ ಕೂಡ ಬಂದು AC ಏರ್ ಬ್ಯಾಗ್ ಎಲ್ಲ ಬಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿದೆ ಗಾಡಿ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,30,000 ಇದೆ. ಆಫರ್ ಅಲ್ಲಿ ನಿಮಗೆ ಜಸ್ಟ್ 5,75,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 5,75,000ಕ್ಕೆ ನಿಸಾನ್ ಕಿಕ್ಸ್ ಕೂಡ ಸಿಗ್ತಿದೆ. ಲೋನ್ ನೋಡೋರಿಗೆ ಆರಾಮಾಗಿ ಲೋನ್ ಕೂಡ ಆಗೋಗುತ್ತೆ. ಮಾಡಲ್ ಕೂಡ ಹೈ ಮಾಡಲ್ ಇರೋದ್ರಿಂದ 19 ಮಾಡೆಲ್ ಆಗಿರುತ್ತೆ ಸರ್. ನಿಸಾನ್ ಅಲ್ಲಿ ನೋಡ್ತಿದ್ರೆ ಹಾಗೆ ಟೆರಾನೋ ಕೂಡ ಇದೆ. ಹೇಳಿ ಮೇಡಮ್ ಟೆರಾನೋ. 2015 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 85 PS ಕೂಡ ಬರುತ್ತೆ. ಯಾರೋ ತುಂಬಾ
ಕಸ್ಟಮರ್ ಸಜೆಷನ್ ಮಾಡೋದು 85 PS. ನಮ್ಮ ಹತ್ರ ನಿಸಾನ್ ಟೆರಾನೋ ಇದೆ 85 PS ನಿಮಗೆ 15 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಜಸ್ಟ್ 1 lakh ಗಾಡಿ ಓಡಿದೆ ನಿಮಗೆ. ರೀಸೆಂಟ್ ಆಗಿ ಪಾಲಿಶ್ ಕೂಡ ಬಂದು ಲೆದರ್ ಸೀಟ್ಸ್ ಕೂಡ ಬಂದಿದೆ. ಟೈರ್ ಕೂಡ ಅಪ್ ಟು 80% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಹಾಗೆ ಲೆದರ್ ಸೀಟ್ಸ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಕಂಟ್ರೋಲಿಂಗ್ ಎಲ್ಲ ಬಂದು ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,95,000 ಇದೆ. ಆಫರ್ ಅಲ್ಲಿ ನಿಮಗೆ 6,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಸೊ 6,25,000ಕ್ಕೆ ಟೆರಾನೋ ಕೂಡ ಸಿಗ್ತಿದೆ. ಲೋನ್ ನೋಡೋಗೆ ಲೋನ್ ಕೂಡ ಆಗೋಗುತ್ತೆ. ಬಂದು ವಿಸಿಟ್ ಮಾಡಿ. ಪ್ರೈಸಿಂಗಲ್ಲಿ ಕಡಿಮೆ ಅಂತೂ ಕಡಿಮೆ ಆಗೇ ಆಗುತ್ತೆ. ಹೋಂಡಾ BRV ಕೂಡ ಇದೆ ಹೇಳಿ. 2016 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿ VC ವೇರಿಯಂಟ್ ಕೂಡ ಬಂದು 1.5 ಇಂಜನ್ ಕೆಪಾಸಿಟಿ ಕೂಡ ಬಂದಿದೆ ನಿಮಗೆ. ಯಾರಾದ್ರೂ ಮೆರೂನ್ ಅಲ್ಲಿ ಯೂನಿಕ್ ಹೋಂಡಾ ಅವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಅದು ಕೂಡ 5 ಸೀಟರ್ಸ್ ಅಲ್ಲಿ ನಿಮಗೆ. ಫೀಚರ್ಸ್ ಕೂಡ ನೋಡಿದ್ರೆ ನಿಮಗೆ ಒಂದು ಫುಲ್ಲಿ ಲಕ್ಸರಿ ಫೀಚರ್ಸ್ ಅಂತ ಹೇಳ್ಬೋದು. ಸ್ಟೇರಿಂಗ್ ಕಂಟ್ರೋಲಿಂಗ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಆಗಿ AC, ಏರ್ ಬ್ಯಾಗ್ ಎಲ್ಲ ಬಂದು ನಿಮಗೆ ಒಂದು ಕಂಫರ್ಟೇಬಲ್ ವೆಹಿಕಲ್ 7 ಸೀಟರ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಇದು 5 ಸೀಟರ್ಸ್ ಅಲ್ಲ, 7 ಸೀಟರ್ ವೆಹಿಕಲ್ ಆಗಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬಂದು ಬ್ಯಾಕ್ ಕ್ಯಾಮ್ರಾ ಎಲ್ಲ ಬರುತ್ತೆ ನಿಮಗೆ. ಹಾಗೆ ಬ್ಯಾಕ್ ವೈಪರ್ ಜೊತೆ ಕೂಡ ಬಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ ಗಾಡಿ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,35,000 ಇದೆ. ಆಫರ್ ಅಲ್ಲಿ ನಿಮಗೆ 5,85,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 5,85,000ಗೆ. ಹೌದು ಸರ್. 5,85,000ಕ್ಕೆ ಹೋಂಡಾ BRV ಕೂಡ ಸಿಗ್ತಿದೆ. ಲೋನ್ ನೋಡೋರಿಗೆ 1 ಲಕ್ಷ ತಗೊಂಡ್ಬಂದ್ರೆ ಮಿಕ್ಕಿದ ಲೋನ್. ಹೌದು ಸರ್, ಆಗುತ್ತೆ. ಸೊ ಬಜೆಟ್ ಏನು ಅಬೋ ಒಂದು 8 lakhs ಒಳಗಡೆ ಯಾರು ನೋಡ್ತಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಒಳ್ಳೆ ಪ್ರೊಫೈಲ್ ಇತ್ತು, ಇಮಿಡಿಯೇಟ್ ಫಂಡಿಂಗ್ ಕೂಡ ಆಗ್ತಿದೆ. ಹೋಂಡಾ ಇನ್ನೊಂದು ವೆಹಿಕಲ್ ಕೂಡ ಇದೆ ಹೇಳಿ. ಸರ್ ಹೋಂಡಾ BRV ಬೇಡ ಅನ್ನೋರಿಗೆ ನಮ್ಮ ಹೋಂಡಾ WRV ಇದೆ. 2018 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಜಸ್ಟ್ 1 lakh ಓಡಿದೆ ನಿಮಗೆ ಗಾಡಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿದೆ. ಈ ಗಾಡಿ ಕೂಡ ರೀಸೆಂಟ್ ಆಗಿ ಪಾಲಿಶ್ ಕೂಡ ಆಗಿ ಬಂದಿದೆ. ಸೊ ಇಂಟೀರಿಯರ್ಸ್ ನೋಡಿದ್ರೆ ನಿಮಗೆ ಕಂಪ್ನಿ ಲೆದರ್ ಸೀಟ್ಸ್ ಕೂಡ ಬಂದು ನಿಮಗೆ ಫುಲ್ಲಿ ಒಂದು ಮಿನಿ ಲಕ್ಸರಿ ಬರುತ್ತೆ ನಿಮಗೆ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಆಗಿ AC, ಏರ್ ಬ್ಯಾಗ್ ಎಲ್ಲ ಬಂದು ಎಲೆಕ್ಟ್ರಿಕ್ ಓರ್ಮಿಯಸ್ ಆಗಿ. ಹಾಗೆ ಇದು 5 ಸೀಟರ್ಸ್ಗೆ ಕಂಫರ್ಟೇಬಲ್ ಅಂತ ಹೇಳ್ಬೋದು. ಲೋನ್ಗೆ ಹೋಗೋರು ಕೂಡ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ಬ್ಯಾಕ್ ವೈಪರ್ ಕೂಡ ಬರುತ್ತೆ ನಿಮಗೆ ಗಾಡಿಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,75,000 ಇದೆ. ಆಫರ್ ಅಲ್ಲಿ ನಿಮಗೆ 6,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. Hyundai Venue ಹೇಳಿ ಮೇಡಮ್ ಡೀಟೇಲ್ಸ್. ಸೊ 2021 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 41,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮಗೆ. ಇದು ಪ್ಲಸ್ ನಿಮ್ಗೆ ಇದು ಆಟೋಮೆಟಿಕ್ ಬರುತ್ತೆ, ಮ್ಯಾನ್ಯುವಲ್ ಕೂಡ ಬರುತ್ತೆ. ಮೀನ್ಸ್ IMT ವೇರಿಯಂಟ್ ಕೂಡ ಬರುತ್ತೆ ನಿಮಗೆ. ಇಂಟೆಲ್ ನೋಡಿದ್ರೆ ಲೆದರ್ ಸೀಟ್ಸ್ ಆಗಲಿ ನೀಟ್ ಅಂಡ್ ಕ್ಲೀನ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ರೇರ್ AC ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟಿಂಗ್ ಬಂದು ನಿಮಗೆ ಒಂದು ಮಿನಿ ಅಲೋ ವೀಲ್ಸ್ ಎಲ್ಲ ಬರುತ್ತೆ ಗಾಡಿ ನಿಮಗೆ. ಓಕೆ, ವಿತ್ ಸನ್ರೂಫ್ ಅಲ್ಲ? ವಿತ್ ಸನ್ರೂಫ್ ಬರುತ್ತೆ. ಓಕೆ, ಪ್ರೈಸಿಂಗ್ ಏನು ಹೇಳ್ತೀರಾ ಇದು? ಸೊ ಈಗ ನನ್ನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 8,95,000 ಇದೆ. ಆಫರ್ ಅಲ್ಲಿ ನಿಮಗೆ 7,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಮೇಡಮ್ ಟೆರಾನೋ ಇನ್ನೊಂದು ವೆಹಿಕಲ್ ಕೂಡ ಇದೆ ಹೇಳಿ ಮೇಡಮ್ ಡೀಟೇಲ್ಸ್. ಸೊ 2021 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಆಗಿ ಜಸ್ಟ್ 72,000 ಕಿಲೋಮೀಟರ್ ಡ್ರೈವ್ ಆಗಿ ಇನ್ಸೂರೆನ್ಸ್ ಕೂಡ ವ್ಯಾಲಿಡ್. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ ಗಾಡಿ ನಿಮಗೆ. ಇದು ಕೂಡ ರೀಸೆಂಟ್ ಆಗಿ ಪಾಲಿಶ್ ಆಗಿ ಬಂದಿದೆ. ಟೈರ್ ನೋಡಿದ್ರೆ ಅಪ್ ಟು 60 to 70% ತನಕ ಟೈರ್ ಕಂಡೀಷನ್ ಇದೆ. ಹಾಗೆ ಲೆದರ್ ಸೀಟ್ ಜೊತೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ನಿಮಗೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಕಂಟ್ರೋಲ್, AC, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಯಾರಾದ್ರೂ ಲೋನ್ಗೆ ಹೋಗೋರಿಗೆ ಕಂಫರ್ಟೇಬಲ್ ವೆಹಿಕಲ್ ಹುಡುಗೋರಿಗೆ ಬೆಸ್ಟ್ ಆಪ್ಷನ್ ಅಂತಾನು ಹೇಳ್ಬೋದು ಈ ಗಾಡಿ ನಿಮಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 7,95,000 ಇದೆ. ಆಫರ್ ಅಲ್ಲಿ ನಿಮಗೆ 6,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಸಿಟಿ ಇದೆ ಹೇಳಿ ಮೇಡಮ್ ಡೀಟೇಲ್ಸ್. 2010 ಮಾಡಲ್ ಆಗಿ ನಿಮಗೆ V8 ವೇರಿಯಂಟ್ ಬರುತ್ತೆ ನಿಮಗೆ. ಥರ್ಡ್ ಓನರ್ ಆಗಿ ಪೆಟ್ರೋಲ್ ವೇರಿಯಂಟ್ ಜಸ್ಟ್ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ ಗಾಡಿ ನಿಮಗೆ. ಟೈರ್ ನೋಡಿದ್ರೆ ಅಪ್ ಟು 50% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಸೊ ಇಂಟೀರಿಯರ್ಸ್ ನೋಡಿದ್ರೆ ಲೆದರ್ ಸೀಟ್ಸ್ ಬಂದು, ಅಡ್ಜಸ್ಟಬಲ್ ಸ್ಟೇರಿಂಗ್ ಬಂದು ನಿಮಗೆ 4 ಪವರ್ ವಿಂಡೋಸ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿ AC, ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಈ ಗಾಡಿಗೆ ನಿಮಗೆ. ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 3,25,000 ಇದೆ. ಆಫರ್ ಅಲ್ಲಿ ನಿಮಗೆ 2,85,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, ರೆಕ್ಸ್ಟ್ರಾನ್ ಕೂಡ ಇದೆ ಹೇಳಿ ಮೇಡಮ್ ಡೀಟೇಲ್ಸ್. ಸೊ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿದೆ. ಜಸ್ಟ್ 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಯಾರಾದ್ರೂ 7 ಸೀಟರ್ ಹುಡುಕೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ. ಸೊ ಇದು ಗಾಡಿಗೆ ನಿಮಗೆ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಕಂಟ್ರೋಲ್, ಲೆದರ್ ಸೀಟ್ಸ್ ಬಂದು 7 ಸೀಟರ್ ಗಾಡಿಯಾಗಿ, ರೇರ್ AC ವೆಂಟ್ ಕೂಡ ಬಂದು ವಿತ್ ಸನ್ರೂಫ್ ಗಾಡಿ ಆಗಿದೆ ನಿಮಗೆ ಗಾಡಿ. ನೋಡ್ಬೋದು ಎಲ್ಲ ಫೀಚರ್ಸ್ ಇರುತ್ತೆ. ಸನ್ರೂಫ್ ವೆಹಿಕಲ್ಲು. ಸೊ AP ರಿಜಿಸ್ಟ್ರೇಷನ್ ವೆಹಿಕಲ್ ಇಮಿಡಿಯೇಟಾಗಿ ನಿಮಗೆ ಟ್ರಾನ್ಸ್ಫರ್ ಕೂಡ ಆಗೋಗುತ್ತೆ. ಸೊ CC ಕಂಡೀಷನ್ ಬೇಕಾ, CC ಕಂಡೀಷನ್ ವಿತ್ ಕರ್ನಾಟಕ ಮಾಡ್ಕೊಡ್ಬೇಕು, ಕರ್ನಾಟಕ ಕೂಡ ಮಾಡ್ಕೊಡ್ತಾ ಇರೋದು. ಪ್ರೈಸಿಂಗ್ ಹೇಳಿ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,95,000 ಇದೆ. ಬಟ್ ಬಂಪರ್ ಆಫರ್ ಅಲ್ಲಿ ನಿಮಗೆ ಜಸ್ಟ್ 4,95,000ಗೆ ವಿತ್ NOC ದಲ್ಲಿ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 4,95,000ಗೆ ವಿತ್ NOC ಆಗಿರುತ್ತೆ. ಸೊ ಆಂಧ್ರದಲ್ಲಿ ಯಾರು ನೋಡ್ತಿದ್ರು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಕೂಡ ಹೋಗುತ್ತೆ. ಸೊ ಯಾರನ್ನ ಆಂಧ್ರದವ್ರು ನೋಡೋಕೆ ಒಳ್ಳೆ ಆಪ್ಷನ್ ಆಗಿರುತ್ತೆ. ಬಂದು ಗಾಡಿ ನೋಡಿ, ಪ್ರೈಸಿಂಗ್ ಕೂಡ ಸಿಗ್ತಿದೆ.
ಮೇಡಮ್ ಇನ್ನೊಂದು ಸಿಟಿ ಕೂಡ ಇದೆ ಹೇಳಿ ಮೇಡಮ್ ಮಿಲ್ಸು. ಸರ್ ಡೀಸೆಲ್ ಅಲ್ಲಿ ಮೈಲೇಜ್ ಹೋಂಡಾ ಸಿಟಿ ಒಳಗೆ ನಮ್ಮ ಹತ್ರ ಬೆಸ್ಟ್ ಆಪ್ಷನ್ 14 ಮಾಡೆಲ್ ಇದೆ ಡೀಸೆಲ್ ಗಾಡಿ. ನಿಮಗೆ ಈ ಗಾಡಿಗೆ ಇನ್ಸೂರೆನ್ಸ್ ಕೂಡ ವ್ಯಾಲಿಡ್ ಇದು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಆಗಿದೆ. 1.5 ಇಂಜಿನ್ ಕೆಪಾಸಿಟಿ ಕೂಡ ಬಂದಿದೆ ನಿಮಗೆ. ಫೀಚರ್ ವೈಸ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ABS ಕೂಡ ಬರುತ್ತೆ, AC ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿ. ಹಾಗೆ ನಿಮಗೆ ಇದು ಒಂದು ರೇರ್ AC ವೆನ್ ಲೆದರ್ ಸೀಟ್ ಕಂಪೇರ್ ಆಗಿರುತ್ತೆ. ಯಾರಾದ್ರೂ ಲೋನ್ ಅಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 5,95,000 ಇದೆ. ಆಫರ್ ಅಲ್ಲಿ ನಿಮಗೆ ಜಸ್ಟ್ 5,65,000 ಕ್ಲೋಸ್ ಮಾಡಿ ಕೊಡ್ತೀವಿ. ಇದು ಕೂಡ ಒಳ್ಳೆ ಪ್ರೈಸಿಂಗ್ ಸಿಗ್ತಿದೆ ವಿತ್ NOC ಆಗಿರುತ್ತೆ ಹೇಳಿ ಮೇಡಮ್ ಡೀಲ್ಸ್. ಸರ್ 2016 ಮಾಡೆಲ್ ಸೆಕೆಂಡ್ ಓನರ್ RXZ ಟಾಪ್ ಎಂಡ್ ಗಾಡಿ ಬರುತ್ತೆ ನಿಮಗೆ. ಇದಕ್ಕೆ ಬಂದು ನಿಮಗೆ AC ಏರ್ ಬ್ಯಾಗ್ ಅಂಡ್ ನಿಮ್ ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ಕ್ಯಾಮ್ರಾ ಬಂದು ನಿಮಗೆ ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ ಗಾಡಿಗೆ. ನೀವು ಯಾರಾದ್ರೂ ಫ್ಯಾಮಿಲಿಗೆ ಲೋ ಪ್ರೈಸ್ ಅಲ್ಲಿ SUV ಹುಡುಗರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಂಗೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 5,50,000 ಇದೆ. ಆಫರ್ ಅಲ್ಲಿ ವಿತ್ NOC ಪ್ರೈಸ್ ಅಲ್ಲಿ ಜಸ್ಟ್ 3,50,000 ಕ್ಲೋಸ್ ಮಾಡಿ ಕೊಡ್ತೀವಿ. ಅದು ಕೂಡ 16 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಓಕೆ 3.5 ಲಕ್ಷಕ್ಕೆ ನಿಮಗೆ ವಿತ್ NOC ಆಗಿರುತ್ತೆ. ಅದು ಕೂಡ ಒಳ್ಳೆ ಪ್ರೈಸಿಂಗ್ ಸಿಗ್ತದೆ. ಅಲ್ಫಾ ಮೋಟೋ ವರ್ಲ್ಡ್ ಬಂದರೆ ನಿಮಗೆ 3.5 ಲಕ್ಷಕ್ಕೆ. ಅದು ರೆನಾಲ್ಟ್ ಡಸ್ಟರ್ 85 110 ಮೇಡಮ್ ಇದು ಸರ್ 110 PS ಬರುತ್ತೆ ನಿಮಗೆ. ಓಕೆ ಸೊ ವಿತ್ ಏರ್ ಬ್ಯಾಗು ABS ಅಲೋಬಿಲ್ಸ್ 3.5 ಲಕ್ಷಕ್ಕೆ ನಿಮಗೆ ಸಿಗೋ ರೇರೆ ಆಗಿರುತ್ತೆ. ಅದು ವಿತ್ NOC ವಿತ್ ಕರ್ನಾಟಕ ಬೇಕಾ ಅದು ಕೂಡ ಒಳ್ಳೆ ಪ್ರೈಸಿಂಗ್ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ನಾವು. ಓಕೆ ಇನ್ನು ಸೂಪರ್ ಕೂಡ ಇದೆ ಹೇಳಿ ಮೇಡಮ್ ಡೀಲ್ಸ್. ಸರ್ ನಮ್ಮ ಹತ್ರ ಇನ್ನೊಂದು ಸೂಪರ್ ಇದೆ 2011 ಮಾಡೆಲ್ ಆಗಿ ನಿಮಗೆ ಮೆರೂನ್ ಕಲರ್ ಬರುತ್ತೆ. ಒಂದು ಲಕ್ಸರಿ ವೆಹಿಕಲ್ ಸೂಪರ್ ಅಂತಾನೆ ಹೇಳ್ಬೋದು. ವಿತ್ ಸನ್ ರೂಫ್ ಎಲ್ಲ ಬಂದಿ, ಲೆದರ್ ಸೀಟ್ಸ್ ಕೂಡ ಬಂದಿದೆ ನಿಮಗೆ. ಹಾಗೆ ಫುಲ್ಲಿ ಲಕ್ಸರಿ ಫ್ಯೂಚರ್ಸ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಆಗಿ, ಸ್ಟೇರಿಂಗ್ ಕಂಟ್ರೋಲಿಂಗ್ ಆಗಲಿ, ನಿಮಗೆ 4 ಪವರ್ ವಿಂಡೋಸ್, ರೇರ್ AC ವೆಂಟ್ ಕೂಡ ಬಂದಿರುತ್ತೆ ನಿಮಗೆ. ಅದು ಕೂಡ ನಾವು ಲೋ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದೀವಿ ನಾವು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 4,50,000 ಇದೆ. ಆಫರ್ ಅಲ್ಲಿ ನಿಮ್ಗೆ ಜಸ್ಟ್ 3,25,000 ಸೂಪರ್ ಕೊಡ್ತಾ ಇದೀವಿ ನಾವು. 3,25,000 ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅದು ಕೂಡ ಸೂಪರ್ ಬೇರೆ ನೋಡ್ತದೆ ಸೆಡನ್ ಅಲ್ಲಿ. ಆಟೋಮೆಟಿಕ್ ಮ್ಯಾನುವಲ್ ಅದು ಆಟೋಮೆಟಿಕ್ ಸರ್. ಓಕೆ